Hello, hi. Welcome back to Shreki YouTube channel. I hope you guys are doing amazing. ಸೊ ಇವತ್ತು ಒಂದು ವೈಕುಂಠ ಏಕಾದಶಿ ಆ್ಯಂಡ್ ನಾನು ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ. ನೀರು ಕುಡಿದಂಗೆ ಫಾಸ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ತೀರ್ಥ ಕೊಡ್ತಾರಲ್ಲ, ಸೊ ಅಲ್ಲಿ ಕುಡ್ದಾದ್ಮೇಲೆ ಮತ್ತೆ ಮನೆಗೆ ಬಂದು ಮತ್ತೆ ನೀರು ಕುಡ್ದೆ. ಸೊ ನೀರ್ದು ವಾಟರ್ ಫಾಸ್ಟಿಂಗ್ ನಾನು ದೇವಸ್ಥಾನದಲ್ಲೇ ಬ್ರೇಕ್ ಮಾಡಿಬಿಟ್ಟೆ. ಇವಾಗ ಸದ್ಯಕ್ಕೆ ಏನು ತಿಂತಾ ಇಲ್ಲ. ನಾಳೆ ಬೆಳಿಗ್ಗೆ ಪೂಜೆ ಆದ್ಮೇಲೆ ತಿನ್ನೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನೊಂದು ವ್ಲಾಗ್ ಮಾಡೋದು ನಾನು ಈ ಇಯರ್ಗೆ ಬಾಕಿ ಇತ್ತು. ಇದೊಂದು ಸ್ವಲ್ಪ ದೊಡ್ಡದಿರ್ಬೋದು ವ್ಲಾಗ್. ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ 2025. ಅಂದರೆ ನಾನು ಈ ವರ್ಷ ಏನು ಮಾಡಿದ್ದೀನಿ, ಏನು ಮಾಡಬೇಕಾಗಿತ್ತು, ಏನು ಮಾಡಬೇಕು ಅಂದ್ಕೊಂಡಿದ್ದೆ, ಅದರಲ್ಲಿ ಎಷ್ಟಾಗಿದೆ, ಎಷ್ಟಾಗಿಲ್ಲ, ಎಷ್ಟು ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ಗೆ, ಎಲ್ಲದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ನನ್ನ ವೀಡಿಯೋಸ್ನ ಮುಂಚೆಯಿಂದ ನೋಡ್ಕೊಂಡು ಬಂದಿದ್ರೆ ನಿಮಗೆ ಗೊತ್ತಿರುತ್ತೆ. ನಾನು ಲಾಸ್ಟ್ ಇಯರ್ ಕೂಡ ಹಾಕಿದ್ದೆ. ನಾನೇನೇನು ಹೋದ ವರ್ಷ ದಬಾಕಿದ್ದೆ, ಈ ವರ್ಷ ಏನು ನೆಕ್ಸ್ಟ್ ಇಯರ್ಗೆ ಏನು ಮಾಡಬೇಕು ಅನ್ನೋದೆಲ್ಲ. ಸೊ ಈ ಇಯರ್ ಕೂಡ ಅದೇ ಥರನೇ. ಲಾಸ್ಟ್ ಇಯರ್ ನಾನು ಇದೇ ಥರ ಒಂದು ವಿಡಿಯೋ ಮಾಡಬೇಕಾದ್ರೆ ನಾನು ನಿಮ್ಗೊಂದು ಬುಕ್, ಅಂದರೆ ಒಂದು ಜರ್ನಲಿಂಗ್ ಬುಕ್ನ ನಾನು ನಿಮಗೆ ಒಂದು ಸಜೆಸ್ಟ್ ಮಾಡಿದ್ದೆ. ಅದು ಬಂದು ಇದು, ಅಂದರೆ ನಾನು 2025ಗೆ ಈ ಬುಕ್ನ ಯೂಸ್ ಮಾಡ್ತೀನಿ ಅಂತ. ಇದು ಬಂದು ದ ಆರ್ಟ್ ಲೂಮ್ ಅಂತ. ನಂಗೇನೋ ಇದು ಅಷ್ಟು ಇಷ್ಟನೇ ಆಗಿಲ್ಲ. ಬಿಗಿನಿಂಗ್ ಆಫ್ ದ ಇಯರಲ್ಲೇ ನನಗೆ ತುಂಬ ಇದು ಡಿಸಪಾಯಿಂಟ್ ಮಾಡ್ತು ಈ ಬುಕ್. ಯಾಕೆ ಅಂತ ಪ್ರಾಬ್ಲಮ್ ನಾನು ಎಂಡ್ ಆಫ್ ದ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಏಂತಕ್ಕೆ ಅಂತ. ಸೊ ಫಸ್ಟ್ ನಾನು ನನ್ನ ಒಂದು ಗೋಲ್ಸ್, ನಾನು ಏನೇನು ಅನ್ಕೊಂಡಿದ್ದೆ, ಏನೇನಾಯಿತು, ಏನೇನು ಪಾಠ ಕಲಿತೆ, ಎಲ್ಲಾದ್ರ ಬಗ್ಗೆ ನಾನು ನಿಮಗೆ ಫಸ್ಟ್ ಮಾತಾಡ್ತೀನಿ. ಆಮೇಲೆ ಐ ವಿಲ್ ಟಾಕ್ ಮೋರ್ ಅಬೌಟ್ ದ ಜರ್ನಲಿಂಗ್, ಲೈಕ್ ಯಾವ ಚೆನ್ನಾಗಿರುತ್ತೆ, ಯಾವ ಚೆನ್ನಾಗಿರಲ್ಲ, ನನಗೆ ಯಾವ್ದು ಇಷ್ಟ, ಯಾವ್ದು ಬೆಸ್ಟ್ ಅನ್ನೋದು ಪ್ರಾಬ್ಲಮ್ ನಾನು ನಿಮ್ಗೆ ಹೇಳ್ತೀನಿ. ಸೊ 2025 ಆಗಿರೋದ್ರಿಂದ ನಾನು 25 ಗೋಲ್ಸ್ ಇಟ್ಕೊಂಡಿದ್ದೆ, ಇದನ್ನೇ ಮಾಡಬೇಕು ಅಂತ. ಅದ್ರಲ್ಲಿ ಎಷ್ಟಾಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ 25 ಆಗಿರೋದ್ರಿಂದ 5 ಆ ಥರ ಒಂದು ನಾನು ಕ್ಯಾಟಗರಿ ಮಾಡ್ಕೊಂಡಿದ್ದೆ. ಸೊ ಟಾಪ್ 5 ಅಲ್ಲಿ ಏನಿತ್ತು, ನಂಬರ್ 1 ಏನಿತ್ತು ಅದು ಆಗಿಲ್ಲ. ನೆಕ್ಸ್ಟ್ ಇಯರ್ಗೆ ಅದು ಐ ಥಿಂಕ್ ಆಗಬಹುದು ಅಂತ ಅನ್ಸುತ್ತೆ. ಅದು ಆಗಲಿಲ್ಲ. ಆ್ಯಂಡ್ ನಂಬರ್ 2 ನಾನು ಏನು ಬರ್ಕೊಂಡಿದ್ದೆ ಅದು ಕೂಡ ಆಗಿಲ್ಲ. ಸೊ ನಂಬರ್ 3ಗೆ ಬಂದರೆ, ಸೊ ನಾನು ಹೇಳ್ಬೋದು ಅಂದರೆ ನಾನು ಏನು ಅನ್ಕೊಂಡಿದ್ದೆ ಆದರೆ ಏನಾಗಿಲ್ಲ ಅಂತ. ಅದು ನನಗೆ ನೆಕ್ಸ್ಟ್ ಇಯರ್ ಒಂದು ಸ್ವಲ್ಪ ನಿಮ್ಗೆ ಹೇಳಬೇಕಾದ್ರೆ ತುಂಬ ಏನಂತಾರೆ ಕಿಕ್ಕಿರಲ್ಲ ಒಂಥರ. ಸೊ ಅದಕ್ಕೆ ಆಗಿರೋದನ್ನ ಮಾತ್ರ ನಾನು ಹೇಳ್ತೀನಿ, ಆಗಿಲ್ದಿರೋದನ್ನ ನೆಕ್ಸ್ಟ್ ಇಯರ್ ಆದಮೇಲೆ ನಾನು ಹೇಳ್ತೀನಿ. ಸೊ ಅದ್ರಿಗೆ ಗೊತ್ತಾಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ವಿಶ್ ಮಾಡಬೇಕು ನನಗೆ ಎಲ್ಲ ಆಗಬೇಕು ಅಂತ. ಸೊ ಥರ್ಡ್ ಒನ್ ಬಂದು ನಾನು ನನ್ನ ಹಸ್ಬೆಂಡ್ನ ಬೇಕಿಂಗ್ ಕಳಿಸ್ಬೇಕು ಅಂತ ಬರ್ದಿಟ್ಕೊಂಡಿದ್ದೆ. ಆ್ಯಂಡ್ ಸಕ್ಸಸ್ಫುಲಿ ಅದಾಯಿತು. ಅಂದರೆ ಜಾನಲ್ಲಿ ಏನಾಗಬೇಕಾಗಿತ್ತು ಅದಾಗಿಲ್ಲ. ಸೊ ಅಂದರೆ ನಾನು ಹೆಂಗೆ ಮಾಡ್ಕೊಂಡಿದ್ದೆ ಅಂದರೆ, ಇಷ್ಟು ಮಂತ್ಸಲ್ಲಿ 3 ಮಂತ್ಸ್ಗೆ ಇಷ್ಟ ಆಗಬೇಕು, ಇನ್ನು 3 ಮಂತ್ಸ್ಗೆ ಇಷ್ಟ ಆಗಬೇಕು. ಸೊ 12 ಮಂತ್ಸ್ ಇರೋದ್ರಿಂದ 3 ಅಂತ ಹಾಕೊಂಡಿದ್ದೆ. ಸೊ ಅದ್ರ ಬೇಸ್ಡ್ ಆನ್ ದಟ್ ನಾನು ಇದನ್ನ ಗೋಲ್ಸ್ನ ಹಾಕೊಂಡಿದ್ದು 5 ಆ ಥರ. ಸೊ ಅದರಲ್ಲಿ ಥರ್ಡ್ ಒನ್ ಬಂದು ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಅದು ಒಂದು ಫೆಬ್ಬಲ್ ಆಗಿತ್ತು. ನಾನು ನನ್ನ ಹಸ್ಬೆಂಡ್ನ ಬೇಕಿಂಗ್ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅವ್ರು ಹೋಗಿ ಕಲೀಲಿ, ಅದ್ರ ಎಕ್ಸ್ಪೆನ್ಸಸ್ ಎಲ್ಲ ನಾನು ನೋಡ್ಕೋತೀನಿ ಅಂತ. ಸೊ ಅದು ಸಕ್ಸಸ್ಫುಲ್ ಆಗಿ ಆಯಿತು ದೇವ್ರ ದಯೆಯಿಂದ, ನಿಮ್ಮ ಒಂದು ಆಶೀರ್ವಾದದಿಂದ. ಸೊ ಅವರು ಬೇಕಿಂಗ್ ಕ್ಲಾಸ್ಗೂ ಹೋದ್ರು, ರಜಾನೂ ಸಿಕ್ತು ಅವ್ರಿಗೆ ಅವ್ರ ಆಫೀಸಿಂದ. ಯಾಕೆಂದರೆ ಒಂದು ಸರ್ಟನ್ ಡೇಸ್ ಅಂತ ಇರುತ್ತಲ್ವಾ ಟ್ರೈನಿಂಗ್ಸ್ ಅವರೆಲ್ಲ ಕಲ್ತ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಅವರು ಆಫೀಸಿಂದ ರಜಾ ಕೂಡ ಅಪ್ಲೈ ಮಾಡಿದ್ರು, ಹೋದ್ರು. ಆಮೇಲೆ ನೆಕ್ಸ್ಟ್ ಬಂದು ನೆಕ್ಸ್ಟ್ ಅಂದರೆ ಅದಕ್ಕೇನೆ ಇನ್ನೊಂದು ಬಂದು ಅವ್ರದ್ದೇ ಆದಂಥ ಒಂದು ಬಿಸ್ನೆಸ್ ಇರಬೇಕು ಅನ್ನೋದು ನನ್ನ ಆಸೆ ಇತ್ತು. ಸೊ ಅದು ಕೂಡ ಆಯಿತು. ಮಿಸ್ಟರ್ ಹ್ಯಾಪಿ ಬೇಕರ್ ಅಂತ ಅವ್ರದ್ದೇ ಇವಾಗ ಒಂದು ಬೇಕಿಂಗ್ ಪೇಜ್ ಇದೆ. ಸಕ್ಸಸ್ಫುಲಿ ಅವ್ರದ್ದು ಕೂಡ ಕಂಪ್ಲೀಟ್ ಆಯಿತು. ಆ್ಯಂಡ್ ಐಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ತುಂಬ ಜನ ಕೇಕ್ಸ್ನೆಲ್ಲ ಆರ್ಡರ್ ಮಾಡ್ತೀರಾ, ಚೆನ್ನಾಗಿದೆ ಅಂತೆಲ್ಲ ಹೇಳ್ತೀರಾ. ಆ್ಯಂಡ್ ಇಷ್ಟೊಂದು ಜನ ಅನ್ಕೊಂತಿದ್ದೀರಾ ನಾನು ಕೇಕ್ ಮಾಡ್ತಾ ಇದ್ದೀರಿ ಅಂತ. ಡೆಫಿನೆಟ್ಲಿ ನಾನು ಮಾಡ್ತಾ ಇಲ್ಲ. ಯಾಕೆಂದರೆ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಮ್ಯಾಮ್ ಅಂತ ಕಳಿಸ್ತಾ ಇರ್ತಾರೆ, ಓಕೆ ಶ್ರೇಯಾ ಮ್ಯಾಮ್, ಓಕೆ ಶ್ರೇಯಾ ಅಂತ. ನಿನ್ನ ಫ್ರೆಂಡ್ಸ್, ನಿನ್ಗೆ ಗೊತ್ತಿರೋರೇನೆ, ನಿನ್ನ ಇಷ್ಟಪಡೋರೇನೆ ಆರ್ಡರ್ಸ್ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಅನ್ಕೊಳ್ತಿರೋದು ನೀನು ಮಾಡ್ತಾ ಇದೆ ಕೇಕ್ ಅಂತ. ಬಟ್ ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರ ಹಸ್ಬೆಂಡ್ ಮಾಡ್ತಿದ್ದಾರೆ ಅಂತ. ಸೊ ಅದು ಹೇಳ್ತಾ ಇರ್ತಾರೆ. ಸೊ ಟು ಬಿ ರಿಯಲಿ ಆನೆಸ್ಟ್, ನಾನೇನು ಕೇಕ್ ಮಾಡಲ್ಲ, ನಾನೇನು ಕೇಕಿಗೆ ಸಪೋರ್ಟ್ ಕೂಡ ಮಾಡಲ್ಲ. ಅವ್ರದ್ದೊಂದು ಬಿಸ್ನೆಸ್ಗೆ ನಾನು ಇನ್ವಾಲ್ವೇ ಆಗಲ್ಲ. ನನ್ನ ಫ್ರೆಂಡ್ಸೇ ಕೇಕ್ ಆರ್ಡರ್ ಮಾಡ್ತಾ ಇದ್ರು ನಾನು ಅದಕ್ಕೆ ಇನ್ವಾಲ್ವ್ ಆಗಲ್ಲ. ಅವರಂಟು ಅವ್ರ ಬಿಸ್ನೆಸ್ ಉಂಟು ಆ ಥರ. ಸೊ ಐ ಜಸ್ಟ್ ವಾಂಟೆಡ್ ಟು ಲೆಟ್ ಯು ಗೈಸ್ ನೋ, ನಾನು ಕೇಕ್ ಮಾಡ್ತಾ ಇಲ್ಲ. ನನ್ನ ಕೇಕ್ ಬಿಸ್ನೆಸ್ ಎಲ್ಲ ನನ್ನ ಹಸ್ಬೆಂಡ್ ಮಾಡ್ತಿದ್ದಾರೆ, ಅವ್ರಿಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಬಿಸ್ನೆಸ್ ನನ್ನ ಬಿಸ್ನೆಸ್ ಥರನೇ, ಬಟ್ ನಂದು ಬೇರೆ ಬೇರೆ ಡ್ರೀಮ್ಸ್ ಇದೆ, ಅದು ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಕೇಕ್ಸ್ನ ಆರ್ಡರ್ ಮಾಡಿದ್ದೀರಾ ಈ ವರ್ಷ. ಆ್ಯಂಡ್ ತುಂಬ ಜನ ನನಗೆ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ. ನನಗೂ ಎಷ್ಟೊಂದು ಜನ ಮೆಸೇಜ್ ಮಾಡಿ ಹೇಳಿದಿರಾ ಕೇಕ್ಸ್ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಂತ. ದಟ್ಸ್ ರಿಯಲಿ ಸ್ವೀಟ್ ಆ್ಯಂಡ್ ಕೈಂಡ್ ಆಫ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ, ಸೊ ದ್ಯಾಟ್ ತುಂಬಾ ಲಾಂಗ್ ಅನ್ಸ್ಬಾರ್ದು, ಏನೋ ಬೋರಿಂಗ್ ಅನ್ಸ್ಬಾರ್ದು. ಸೊ ನೆಕ್ಸ್ಟ್ ಬಂದು ನನ್ನ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ. ಅದು ಬಂದು ಆಭರಣ ಸುಂದರಿ. ಸೆಪ್ಟೆಂಬರ್ 24 ಅನ್ಸುತ್ತೆ ನಾನು ಅದು ಹಾಕಿ ಬಿಟ್ಟ ಮೇಲೆ ಇನ್ನೇನು ನಾನು ಕಂಟಿನ್ಯೂನೇ ಮಾಡೋಕೆ ಹೋಗಿಲ್ಲ.
ಬೇಕಿದ್ರೆ ಅದಾದ್ಮೇಲೆ ತುಂಬಾನೇ ನಾನು ಹೇಳ್ತೀನಿ ಏನೇನಾಯಿತು ಈ ವರ್ಷ ಅಂತ. ಸೊ ಅದಕ್ಕೆ ನಾನು ತುಂಬ ಒಂಥರ ಟೈಮ್ ಕೊಡಬೇಕಾಗಿತ್ತು. ಅದಕ್ಕೆ ನಾನು ಪಾಸ್ ತಗೊಂಡಿದ್ದೀನಿ. ಬಟ್ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತೀನಿ. ನೆಕ್ಸ್ಟ್ ಇಯರ್ ಪಕ್ಕ ನಾನು ಏನು ಅನ್ಕೊಂಡಿದ್ದೋ ನನ್ನ ಒಂದು ಬಿಸ್ನೆಸ್ ಬಗ್ಗೆ ಅದು ನೀಟಾಗಿ ಡಿಸೈನ್ ಮಾಡ್ತೀನಿ, ಆಯ್ತಾ? ರೈಟ್. ಸಿಕ್ಸ್ತ್ ಮಂತ್ ಬಂದು ನಂದು ಯೂಟ್ಯೂಬ್ ನಂದು ಮಾನಿಟೈಸ್ ಆಗಿತ್ತು ಲಾಸ್ಟ್ ಇಯರ್. ಬಟ್ ಅದರಿಂದ ಏನು ಅರ್ನಿಂಗ್ಸ್ ಅನ್ನೋದೆಲ್ಲ ಆ್ಯಡ್ ಆಗಿರಲಿಲ್ಲ. ಬಟ್ ಈ ಇಯರ್ ನಾನು ಏನಾದರೂ ಆಗಲಿ ₹1 ಪರವಾಗಿಲ್ಲ, ನಾನು ಅರ್ನ್ ಮಾಡಬೇಕಪ್ಪ ಅಂತ ಒಂದು ಇಟ್ಕೊಂಡಿದ್ದೆ ಗೋಲ್. ಸೊ ಅದು ಸಕ್ಸಸ್ಫುಲ್ ಆಗಿ ಈ ಇಯರ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಸೊ ನಾನು ಕೂಡ ಇವಾಗ ಯೂಟ್ಯೂಬಿಂದ ಅರ್ನ್ ಮಾಡ್ತಾ ಇದ್ದೀನಿ ದುಡ್ಡನ್ನ. ಸೊ ಯಾ. ಆ್ಯಂಡ್ ಅದಾದ್ಮೇಲೆ ನೆಕ್ಸ್ಟ್ ಗೋಲ್ ಬಂದಿದ್ದು ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮಲ್ಲಿ ನಾನು ಒಂದು ಇದೇ ಥರ ಕಾಂಟೆಂಟ್ ಹಾಕಬೇಕು, ಹಿಂಗೆ ಇರಬೇಕು ಅನ್ನೋ ಒಂದು ಥೀಮ್ ಇಟ್ಕೊಂಡಿದ್ದೆ. ಆ ಥೀಮ್ ವರ್ಕ್ ಆಗಿಲ್ಲ. ಬಟ್ ನಂದು ಐಡಿಯಾ ಏನಿತ್ತು ಅದು ವರ್ಕ್ ಆಗಿ ಜನಕ್ಕೆ ಇಷ್ಟ ಆಗಿ ದೇ ಸ್ಟಾರ್ಟೆಡ್ ಲೈಕಿಂಗ್ ಮೀ. ಸೊ ಅದೊಂದು. ಆಮೇಲೆ 8th ಮಂತ್ ಬಂದು ಕೊಲಾಬ್ರೇಷನ್. ಸೊ ನನಗೆ ಇಂತಿಂಥ ಬ್ರ್ಯಾಂಡ್ಸ್ ಹತ್ರ ನಾನು ಕೊಲಾಬ್ ಮಾಡಬೇಕು, ಇಂತಿಂಥ ಬ್ರ್ಯಾಂಡ್ ಜೊತೆ ನಾನು ವರ್ಕ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಸರ್ಟನ್ ಬ್ರ್ಯಾಂಡ್ಸ್ ಅಂತ ಹಾಕೊಂಡಿದ್ದೇವೆ. ಅದಕ್ಕಿಂತ ಜಾಸ್ತಿ ಬ್ರ್ಯಾಂಡ್ಸ್ನೇ ನನ್ನ ಏನು ಕೊಲಾಬಿಗೆ ಕೇಳಿದ್ರು. ಅದರಲ್ಲೆಲ್ಲ ನನಗೆ ಗೊತ್ತಿಲ್ಲ ನಾನು ಎಷ್ಟು ಏನು ಸ್ಕಿನ್ ಕೇರ್ ಬ್ರ್ಯಾಂಡ್ಸ್ಗೆ ನಾನು ಅದನ್ನೆಲ್ಲ ನಾನು ಮಾಡಿದ್ದೀನಿ. ಫಾರ್ ದಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಅಲ್ಲಿ ಪ್ಲಾನ್ ಫಾರ್ ಸಮಥಿಂಗ್ ಬಿಗ್ ಅಂತ ಅನ್ಸುತ್ತೆ. ನನಗೆ ಅಷ್ಟು ಗೊತ್ತಿರಲಿಲ್ಲ ಬ್ರ್ಯಾಂಡ್ಸ್ಗಳ ಬಗ್ಗೆ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಟ್ ನೋ, ಇಟ್ಸ್ ರಿಯಲಿ ಗುಡ್. ಯು ರಿಯಲಿ ಮೇಕ್ ಗುಡ್ ಮನಿ ಔಟ್ ಆಫ್ ಇಟ್, ವಿಚ್ ಐ ಗಾಟ್ ಟು ನೋ. ನಂಗೆ ಖುಷಿ ಆಯಿತು ಅದರಿಂದ. ಓಕೆ ಫೈನ್, ಇಟ್ಸ್ ನಾಟ್ ಅಬೌಟ್ ಬ್ರ್ಯಾಂಡ್, ಇಟ್ಸ್ ನಾಟ್ ಅಬೌಟ್ ಮೀ ಪೋಸ್ಟಿಂಗ್ ಸಮಥಿಂಗ್ ಆನ್ ಸೋಷಿಯಲ್ ಮೀಡಿಯಾ, ಇಟ್ಸ್ ಆಲ್ಸೋ ಅಬೌಟ್ ಯು ಅರ್ನ್ ಮನಿ, ಯು ಗೆಟ್ ಸಮ್ ಮನಿ ಔಟ್ ಆಫ್ ಇಟ್ ಅನ್ನೋದು ಗೊತ್ತಾಯಿತು ನನಗೆ. ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಸೊ ಯಾ. ಅದೇ ಇದರಲ್ಲಿ ನನಗೆ ಹೇರ್ಗೆ ಒಂದು ಬ್ರ್ಯಾಂಡ್, ನಾನು ಒಂದೇ ಬ್ರ್ಯಾಂಡ್ ಅನ್ಕೊಂಡಿದ್ದು. ಆ ಬ್ರ್ಯಾಂಡ್ ನಾನು ಏನು ಅನ್ಕೊಂಡಿದ್ದೆ ಅಂದರೆ ಆ ಬ್ರ್ಯಾಂಡೇ ನನ್ನ ಹತ್ರ ಕೊಲಾಬ್ ಮಾಡಬೇಕು. ಅಲ್ಲಿವರೆಗೂ ನಾನು ಆ ಬ್ರ್ಯಾಂಡ್ ಜೊತೆ ನಾನು ಪರ್ಚೇಸೇ ಮಾಡಬಾರ್ದು ಅಂತ ಅನ್ಕೊಂಡಿದ್ದು. ಸೀಕ್ರೆಟ್ ಹೇರ್ ಆಯಿಲ್ ಅಂತ. ಆ ಬ್ರ್ಯಾಂಡ್ ಅವರೇ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಅವರೇ ನನ್ನ ಜೊತೆ ಕೊಲಾಬ್ ಮಾಡಿದ್ರು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ದಟ್ ಹೇರ್ ಆಯಿಲ್ ಇಸ್ ಆಲ್ಸೋ ವೆರಿ ವೆರಿ ಗುಡ್. ಅದಾದ್ಮೇಲೆ ನಾನೇ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ಸ್ಟಿಲ್ ಯೂಸಿಂಗ್ ದ ಸೇಮ್ ಆಯಿಲ್. ಐ ವಿಲ್ ಆ್ಯಡ್ ದಟ್ ಪಿಕ್ಚರ್ ಓವರ್ ಹಿಯರ್ ಇನ್ ಕೇಸ್ ನಿಮ್ಗೇನಾದರೂ ಬೇಕಾದ್ರೆ ನೀವು ತಗೊಬೋದು. ಆ್ಯಂಡ್ ಇದನ್ನ ನನಗೆ ಅವ್ರು ಕೊಲಾಬ್ರೇಷನ್ ಕೊಟ್ಟರು ಅಂತ ನಾನು ಹೇಳ್ತಾ ಇಲ್ಲ. ಇಟ್ಸ್ ಬಿಕಾಸ್ ನನಗೆ ಜೆನ್ಯೂನ್ಲಿ ಐ ಲೈಕ್ ಇಟ್. ನಂಗೆ ತುಂಬ ಇಷ್ಟ ಆಯಿತು ಆ ಬ್ರ್ಯಾಂಡ್. ಆ್ಯಂಡ್ ಆ ಹೇರ್ ಆಯಿಲಿಂದ ನನ್ನ ಕೂದಲಲ್ಲಿ ಗ್ರೋತ್ ನೋಡಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಹೇರ್ ಫಾಲ್ ಎವ್ರಿಥಿಂಗ್ ಜಸ್ಟ್ ವರ್ಕ್ ಅಷ್ಟೇ. ಸೊ ಅದು ನನಗೆ ತುಂಬ ಖುಷಿ ಇದೆ. ನಾನೇನು ಅನ್ಕೊಂಡಿದ್ದೋ ಬ್ರ್ಯಾಂಡ್ ಕೊಲಾಬ್ ಮಾಡಿದ್ರು ಅಂತ, ಅದೊಂದೇ ಬ್ರ್ಯಾಂಡ್ ನಾನು ಅನ್ಕೊಂಡಿದ್ದು. ಬಟ್ ನನಗೆ ಅದ್ರ ಜೊತೆಗೆ ಇಂದುಲೇಖ ಸಿಕ್ತು. ಆಮೇಲೆ ಆ ಥರದ್ರಲ್ಲಿ ನಾನು ಐ ಥಿಂಕ್ ಒಂದು ಸರ್ಟನ್ ಬ್ರ್ಯಾಂಡ್ಸ್ ನಾನು ಹೇರ್ ಇದರಲ್ಲಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ 9th ಮಂತ್ ಬಂದು ನಾನು ಕ್ಯಾಮ್ರಾ ತಗೋಬೇಕು ಅಂದ್ಕೊಂಡಿದ್ದೆ. ಐ ಥಿಂಕ್ ಇಟ್ಸ್ ಬೀನ್ ಮೈ ಬಿಗ್ಗೆಸ್ಟ್ ಡ್ರೀಮ್. ತಗೋಬೇಕು ಕ್ಯಾಮ್ರಾ ಅಂತ. ಅದೇನು ದುಡ್ಡಿದ್ರು ನನಗೆ ಇನ್ನೂ ಕನ್ಫ್ಯೂಷನ್, ಬೇಕಾ ಅಥವಾ ನಾನು ಫೋನಲ್ಲೇ ರೆಕಾರ್ಡ್ ಮಾಡಲಾ, ಏನು ಮಾಡಲಿ ಆ ಥರ ಎಲ್ಲ ಅಂತ. ಬಟ್ ಅದೊಂದು ನನಗೆ ಆಗಿಲ್ಲ. ಅದಕ್ಕೆ ರಿಪ್ಲೇಸ್ಮೆಂಟ್ ಆಗಿ ನಾನು ಮೈಕ್ ತಗೊಂಡೆ. ಅದೇ ನಾನು ಇವಾಗ ಮೈಕ್ ಯೂಸ್ ಮಾಡ್ತಾ ಇರೋದು. ಸೊ ಅದೇ ಮೈಕ್ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ, ಡಿಜಿಟೆಕ್ ಅಂತ. ಇಟ್ಸ್ ರಿಯಲಿ ಗುಡ್. ಯಾರಾದರೂ ಯೂಟ್ಯೂಬರ್ಸ್ ತುಂಬ ಕಮ್ಮಿ ಅಂದರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಆದರೆ ನೀವೇನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಕಮ್ಮಿ ಅಫೋರ್ಡಬಲ್ ಆಗಿ ಅಂತಂದರೆ, ಐ ಥಿಂಕ್ ಯು ಗೈಸ್ ಕ್ಯಾನ್ ಗೋ ಫಾರ್ ದಿಸ್ ಮೈಕ್. ಇಟ್ಸ್ ರಿಯಲಿ ಗುಡ್. ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಆ್ಯಂಡ್ ಎಕೋ ಮೋಡ್ ಇದೆ. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಬಟ್ ಸ್ವಲ್ಪ ದೊಡ್ಡದಂತ ಅನ್ಸುತ್ತೆ. ಅದು ಬಿಟ್ಟರೆ ಇಟ್ ಇಸ್ ರಿಯಲಿ ರಿಯಲಿ ಗುಡ್. ಅದೇ ಕ್ಯಾಮ್ರಾಗಿ ರಿಪ್ಲೇಸ್ಮೆಂಟ್ ಆಗಿ ಇದು ಸಿಕ್ತು ಅಂತ, ಅಂದರೆ ಇದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿದ್ದು. ಬಟ್ ಕ್ಯಾಮ್ರಾ ಇನ್ನೂ ನನ್ನ ಲಿಸ್ಟಲ್ಲಿದೆ. ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಐ ವಿಲ್ ಶೋರ್ಲಿ ಬೈ ಇಟ್. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಲಾಸ್ಟ್ ಇಯರ್ ಹೇಳ್ದಂಗೆ ಒಂದು ಲಿಸ್ಟ್ ಮಾಡ್ಕೊಂಡಿರ್ತೀನಿ, ಇಷ್ಟು ಬುಕ್ಸ್ನ ನಾನು ಓದಬೇಕು ಅಂತ. ಬಟ್ ಈ ವರ್ಷ ನನಗೆ ಅಷ್ಟು ಬುಕ್ಸ್ ಓದೋಕ್ಕಾಗಿಲ್ಲ. ಬಿಕಾಸ್ ನಾನು ಬಿಗಿನಿಂಗ್ ಆಫ್ ದ ಇಯರಲ್ಲೇ ನಾನು ರಾಂಗ್ ಬುಕ್ ತೊಗೊಂಡ್ಬಿಟ್ಟಿದ್ದೆ. ಅಂದರೆ ನನಗೆ ಒಂದು ಬುಕ್ ಏನು ಮಾಡುತ್ತೆ ಅಂದರೆ, ನಿಮಗೆ ಒಂದು ಬುಕ್ಕಲ್ಲಿ ನೀವು ತುಂಬಾ ಕಲಿತೀರಾ, ತಿಳ್ಕೊಳ್ತೀರಾ, ಅದನ್ನು ಅಪ್ಲೈ ಮಾಡ್ಕೊಬೇಕು ಅನ್ನೋ ಅಷ್ಟು ಮೋಟಿವೇಶನ್ ಬಂದುಬಿಟ್ಟಿರುತ್ತೆ. ಬಟ್ ನಾನು ಬಿಗಿನಿಂಗ್ ಆಫ್ ದ ಇಯರಲ್ಲೇ ನಾನು ತಪ್ಪು ಕೆಲಸ ಮಾಡಿಬಿಟ್ಟೆ. ಯಾವುದೋ ಬೇರೆ ರಾಂಗ್ ಬುಕ್ ತೊಗೊಂಡು ನನಗೆ ಒಂಥರ ಫೀಲ್ ಆಗೋಯ್ತದು. ಅದಾದಮೇಲೆ ನಾನು ತುಂಬ ಬ್ರೇಕ್ ತೊಗೊಂಡೆ. ಐ ಥಿಂಕ್ ಒಂದು 4-5 ಮಂತ್ಸ್ ನಾನು ಓದಲೇ ಇಲ್ಲ. ಅದಾದಮೇಲೆ ನಾನು ಬುಕ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಐ ಥಿಂಕ್ 25 ಬುಕ್ಸ್ ಅಂತ ಇಟ್ಕೊಂಡಿದ್ದೆ. ಬಟ್ 25 ಬುಕ್ಸ್ ಖಂಡಿತ ಓದಿಲ್ಲ ಈ ವರ್ಷ. 10 ಅಥವಾ 9 ಅಂತ ಅನ್ಸುತ್ತೆ, ಅಷ್ಟೇ ನಾನು ಓದೋಕ್ಕಾಗಿದ್ದು. ಸೊ ಅದೊಂದು. ಸೊ ನೆಕ್ಸ್ಟ್ ಬಂದು ಚಿನ್ನ. ಅಂದರೆ ನಾನು ಲಾಸ್ಟ್ ಇಯರ್ ಡಿಸೈಡ್ ಮಾಡ್ಕೊಂಡಿದ್ದೆ. ಬಿಕಾಸ್ ನಾನು ಲಾಸ್ಟ್ ಇಯರ್ ಸ್ವಲ್ಪ ಜಾಸ್ತಿನೇ ಗೋಲ್ಡ್ ತೊಗೊಂಡಿದ್ದೆ. ಅದಕ್ಕೆ ನಾನು ಇಯರ್ ಎಷ್ಟು ಕಡಿಮೆ ಆಗುತ್ತೋ ಅಷ್ಟಿರಲಿ, ಯಾಕೆಂದರೆ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗಿತ್ತಲ್ಲ. ಅದಕ್ಕೆ ನಾನು ಒಂದೇ ಒಂದು ಅಂದ್ಕೊಂಡಿದ್ದು ಗೋಲ್ಡಲ್ಲಿ ಈ ಸತಿ ನಾನು ತೊಗೋಬೇಕು ಅಂತ. ಬಟ್ ತೊಗೊಂಡಿದ್ದೀನಿ. ಐ ಥಿಂಕ್ ನಾನೊಂದು ಫಸ್ಟ್ ಏನು ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತೀನಿ. ಸೊ ಇದೊಂದು ನನಗೆ ಇಷ್ಟು ವರ್ಷ ನಾನು ಪ್ರೀತಿಯಿಂದ ನಾನು ಕೊಡ್ಸಂಗಿರೋದು ಒಂದು ಕೊಡ್ಸು, ನನಗೆ ನಿನ್ನ ಕೈಯಿಂದನೇ ಬೇಕು ಅಂತ ಅಂದ್ಬಿಟ್ಟು ನಾನು ಈ ಶ್ರೇಖಿ ಅಂತ ಏನಿದೆ ನನ್ನ ಒಂದು ಮಂಗಳಸೂತ್ರ ಈ ನಾನು ಲುಚ್ಚಿ ಥರ ಮಾತಾಡ್ತೀನಿ ಒಂದೊಂದು ಸತಿ. ಆ ಒಂದು ಡೈಲಿ ವೇರ್
ಮಂಗಳಸೂತ್ರ ಏನಿದೆ ಅದು ನನಗೆ ಒಂದು ಕೊಡ್ಸು ಅಂತ ಹೇಳಿದ್ದೆ. ಅದು ನಾನು ಹೆಂಗೆ ಡಿಸೈನ್ ಮಾಡಿದ್ನೋ ಹಾಗೆ ಕೊಡಿಸ್ದ. ಅದು ನಂಗೆ ಖುಷಿ ಇದೆ. ಸೊ ಅದೊಂದೇ ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದು. ಇನ್ ಕೇಸ್ ನಾನು ಗೋಲ್ಡಲ್ಲಿ ಏನಾದ್ರು ತೊಗೊಳ್ಬೇಕು ಅಂತಂದರೆ ಅದೊಂದೇ ತೊಗೊಬೇಕು. ಈ ವರ್ಷ ಇನ್ನೇನು ತೊಗೊಬಾರ್ದು ಸಾಕು ಅಂತ. ಅಂದರೆ ತುಂಬ ಇದೆ ಗೋಲ್ಡ್ ಅಂತಲ್ಲ. ಇನ್ಮೇಲೆ ಬೇರೆ ಏನಾದರೂ ಇನ್ವೆಸ್ಟ್‌ಮೆಂಟ್ ಮಾಡೋಣ ಸಮಥಿಂಗ್ ಬಿಗ್ ಅನ್ನೋ ಥರ ಅನ್ಕೊಂಡಿದ್ದೆ. ನಾನು ಕೂಡ ಒಂದು ಇಯರಿಂಗ್ಸ್ ತೊಗೊಂಡೆ. ಅದು ಅಕ್ಷಯ ತೃತೀಯಾಗಿ ಒಂದು ಇಯರಿಂಗ್ಸ್ ತೊಗೊಂಡೆ. ಆಮೇಲೆ ನಾನೊಂದು ಲಾಸ್ಟ್ ಇಯರ್‌ದು ಒಂದು ಚೋಕರ್ ಇತ್ತು. ಆ ಚೋಕರ್ ಇದು ಏನಾಗಿತ್ತು ಅದು ಒಂದು ವೆಡ್ಡಿಂಗ್ ಹಾಕೊಂಡು ಹೋಗಿರ್ಬೇಕಾದ್ರೆ ಅದು ಬಿದ್ದು ಹಾಳಾಗ್ಬಿಟ್ಟಿತ್ತು. ಸೊ ಅದನ್ನ ನಾನು ಮತ್ತೆ ಮಾಡಿಫೈ ಮಾಡಿಸ್ಕೊಂಡು ಮತ್ತೆ ಇನ್ನೊಂದು ಮಾಡ್ಕೊಂಡು ಅದಕ್ಕೆ ಮತ್ತೆ ಗೋಲ್ಡ್ ಆಯಿತು. ಆ್ಯಂಡ್ ನೋಸ್ ಪಿನ್ಸ್ ಆಫ್ ಕೋರ್ಸ್ ನಾನು ಇಷ್ಟು ನೋಸ್ ಪಿನ್ಸ್ ತೊಗೊಂಡಿದ್ದೀನಿ ಈ ವರ್ಷ ಹೇಳಂಗೆ ಇಲ್ಲ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಕೊಟ್ಟಿದ್ದೀನಿ ಅದು ಕೂಡ ಆಗಿದೆ. ಆ್ಯಂಡ್ ಸೊ ಗೋಲ್ಡಲ್ಲಿ ಅಷ್ಟು ಇವಾಗ ನಂಗೆ ನೆನಪಾಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸಿಲ್ವರ್. ನಾನು ಹೋದ ವರ್ಷನೇ ಅನ್ಕೊಂಡಿದ್ದೆ ಈ ವರ್ಷ ನಾನು ಗೋಲ್ಡ್ ಜಾಸ್ತಿ ಇನ್ವೆಸ್ಟ್‌ಮೆಂಟ್ ಮಾಡೋದು ಬೇಡ. ಏನಿದ್ರು ಸಿಲ್ವರಲ್ಲಿ ಮಾಡೋಣ. ಒಂದು ಸರ್ಟನ್ ಥಿಂಗ್ಸ್ ತೊಗೊಬೇಕು ಅದರಲ್ಲೂ ಅಂತ. ಬಟ್ ಲಕ್ಕಿಲಿ ಗೋಲ್ಡಲ್ಲೂ ತೊಗೊಂಡೆ ನಾನು, ಸಿಲ್ವರಲ್ಲೂ ತೊಗೊಂಡೆ. ಸಿಲ್ವರಲ್ಲಿ ನಾನು ರೀಸೆಂಟಾಗಿ ಒಂದು ವೀಡಿಯೋನೂ ಹಾಕಿದ್ದೆ. 2 ಕೆಜಿ ಆಲ್ಮೋಸ್ಟ್ ಬೆಳ್ಳಿ ತೊಗೊಂಡೆ ಅಂತ. ಅದಂತೂ ಜಾಕ್ ಪಾಟ್ ಅಂತಲೇ ಹೇಳ್ಬೋದು ನನಗೆ. ನಾನು ಅನ್ಕೊಂಡಿದ್ದೆ ಒಂದು ಬಜೆಟು, ಅಲ್ಲಾಗಿದೆ ಒಂದು. ಆ್ಯಂಡ್ ಎಲ್ಲ ಒಂಥರ ನಾನು ಅಂದರೆ ಓಕೆ ನೆಕ್ಸ್ಟ್ ಟೈಮ್ ಅನ್ನೋದಕ್ಕೆಲ್ಲ ಅಂದ್ಕೊಂಡು ಒಂಥರ ಇರೋ ಬರೋ ಬ್ಯಾಂಕಿಂದ ಎತ್ಬಿಟ್ಟು ಹಾಕಿ ತೊಗೊಂಡ್ಬಿಡೋಣ ಬಿಡು ಒನ್ಸ್ ಆ್ಯಂಡ್ ಫಾರ್ ಆಲ್ ಅನ್ನೋ ಥರ ತೊಗೊಂಡಿದ್ದಾಯಿತು. ಬಟ್ ದಟ್ ಈಸ್ ಗುಡ್. ಇವಾಗಿನ ಬೆಳ್ಳಿ ನೋಡಿದ್ರೆ ಇವಾಗ ನಾನು ಐ ಥಿಂಕ್ ಡಬಲ್ ಅಮೌಂಟ್ ಇವಾಗ ನಾನು ಏನು ತೊಗೊಂಡಿದ್ದೀನಿ ಅದು ನನಗೆ ಇವಾಗ ಪ್ರಾಬ್ಲಮ್. ಒಂದು 10,000 ತೊಗೊಂಡಿದ್ರೆ ಇವಾಗ ಅದು ಆಲ್ರೆಡಿ ಒಂದು 30,000 ಆಗೋಗಿದೆ ಬೆಳ್ಳಿ ರೇಟ್ ಆ ಥರನೂ. ಸೊ ಅದೊಂದು ಖುಷಿ ಇದೆ. ಎಷ್ಟೊಂದು ತೊಗೊಂಡಿದ್ದೀನಿ ಬೆಳ್ಳಿದ್ರಲ್ಲಿ. ಆಮೇಲೆ ಪ್ಲೇಟು ಏನೋ ತೊಗೊಂಡಿದ್ದೀನಿ ನಾನು. ಐ ಥಿಂಕ್ ವಿಡಿಯೋದಲ್ಲೇ ಹಾಕಿದ್ದೀನಿ ಅನ್ಸುತ್ತೆ. ಬಿಕಾಸ್ ಹಿಂಗೆ ಹೋದಾಗೆಲ್ಲ ನಾನು ಚಿಕ್ಕ ಚಿಕ್ಕದು ಅಂತಲೂ ತೊಗೊಂಡ್ಬಿಟ್ಟಿದ್ದೀನಿ ನಾನು. ಚಿಕ್ಕ ಬೆಳ್ಳಿ ಪ್ಲೇಟು. ಆಮೇಲೆ ಇವತ್ತು ಹಬ್ಬ ಇದೆ, ಇವತ್ತೇನೋ ಒಂದು ತೊಗೊಂಬಂದ್ಬಿಡೋಣ ಅಂದ್ಬಿಟ್ಟೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಸಿಲ್ವರ್ ಐಡಲ್ಸು ಅದೆಲ್ಲ ತೊಗೊಂಡಿದ್ದೀನಿ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಬಟ್ ಇನ್ನೂ ನಾನು ಅಂದ್ಕೊಂಡಿದ್ದೆ ತುಂಬ ನನಗೆ ಸಿಲ್ವರ್ಸಲ್ಲಿ ಶಾಪಿಂಗ್ ಮಾಡಬೇಕು ಅಂತ. ಅಂದರೆ ಇವಾಗ ಊಟ ಮಾಡೋದೆಲ್ಲ ನಾನು ಬೆಳ್ಳಿ ತಟ್ಟೆಲಿ ತಿನ್ನಬೇಕು ಅಂತ. ಪ್ರಾಬಬ್ಲಿ ಅದು ಕಮಿಂಗ್ ಡೇಸಲ್ಲಿ ನೋಡೋಣ ಆದರೆ. ಬಟ್ ಇವಾಗ ಬೆಳ್ಳಿ ರೇಟ್ ಮೇಲೆ ಹೋಗಿರೋದು ನೋಡಿದ್ರೆ ಇನ್ನೂ ನಾನು ಪ್ಲಾನಿಂಗಲ್ಲಿ ಇದ್ದೀನಿ. ಇನ್ನು ನೆಕ್ಸ್ಟ್ ಇಯರ್ ನಾನು ಏನೇನು ಮಾಡಬೇಕು, ಏನೇನು ತೊಗೋಬೇಕು ಅನ್ನೋದಂತ. ಅದರಲ್ಲಿ ಇವಾಗ ಸದ್ಯಕ್ಕೆ ನಾನು ಇನ್ನೂ ಆ್ಯಡ್ ಮಾಡಿಲ್ಲ. ಸಿಲ್ವರ್ ತೊಗೋಬೇಕಾ, ಏನು ತೊಗೋಬೇಕು ಏನು ಅಂತ. ಬಟ್ ನೋಡೋಣ ಹೇಗಾಗುತ್ತೆ ಅಂತ. ಅದೊಂದು ಸಿಲ್ವರ್ ಅದೊಂದು ತೊಗೋಬೇಕು ಅಂದ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ಅಷ್ಟಲಕ್ಷ್ಮಿ ಇರೋದು ಕಳಶ ಏನಂತಾರೆ ಅದು ತೊಗೊಬೇಕು ಅನ್ನೋದು ನನಗೆ ಅದೇ ನನ್ನ ದೊಡ್ಡ ಗೋಲ್ ಇದ್ದಿದ್ದು. ಇನ್ ಕೇಸ್ ನಾನು ಸಿಲ್ವರಲ್ಲಿ ತೊಗೊಂಡ್ರೆ ಅದು ಅಂತ. ಅದು ಲಕ್ಕಿಲಿ ನವರಾತ್ರಿ ಟೈಮಲ್ಲಿ ಅದು ಆಯಿತು. ಆ್ಯಂಡ್ ಐ ಆಮ್ ಟ್ರೂಲಿ ಗ್ರೇಟ್ಫುಲ್. ತಾಯಿ ದುರ್ಗಾ ಪರಮೇಶ್ವರಿನೇ ನನಗೆ ಆಶೀರ್ವಾದ ಮಾಡಿ ಇಲ್ಲ ನೀನು ತೊಗೋ ಅಂತ ಹೇಳಿ ಕಳಿಸ್ದಂಗೆ ಇತ್ತು. ನಾನು ಹೆಂಗೆ ಅಂದ್ಕೊಂಡಿದ್ದೋ ಹಾಗೆ ಸಿಕ್ತು. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆಮೇಲೆ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ನಾನು ನಿಮಗೆ ಹೇಳಿದೆ ಇಯರ್ ಎಂಡಲ್ಲಿ ನಾನೊಂದು ಬ್ಯಾಗ್ ತೊಗೊಂಡೆ ಅಂತ. ಸೊ ಐ ಮೇಡ್ ದಟ್ ಆಸ್ ಎ ಟ್ರೆಡಿಷನ್. ನನಗೆ ಎವ್ರಿ ಇಯರ್ ಒಂದೊಂದು ಬ್ಯಾಗ್ ಇರಬೇಕು. ಎವ್ರಿ ಇಯರ್ ಒಂದೊಂದು ಬ್ರ್ಯಾಂಡ್ನ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ಅದರಲ್ಲಿ ನಾನೊಂದು ಬ್ಯಾಗ್ ತೊಗೊಂಡೆ. ನಾನು ನಿಮ್ಗೆ ಹೇಳಿದೆ ಆಲ್ಡೋ ಬ್ಯಾಗ್. ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ. ನಾನು ಇವಾಗ ಎಲ್ಲ ಕಡೆ ಹೋದರೂ ಅದೇ ತೊಗೊಂಡು ಹೋಗ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಸುಮ್ಮನೆ ತೊಗೊಂಡಿದ್ದೀನಿ, ಒಂದು ಕಡೆ ಕೂತ್ಕೊಬಾರ್ದು ಅನ್ನೋದು ಇರಬಾರ್ದು ಅಂತ ಇವಾಗ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಎಲ್ಲೇ ಹೋದ್ರೂ. ಆ್ಯಂಡ್ ಇಟ್ಸ್ ಗುಡ್ ಕ್ಯೂಟ್. ಸೊ ಈ ಸತಿ ನಾನು ಅದೊಂದು ಬ್ಯಾಗು ಮತ್ತು ಇನ್ನೊಂದು ಬ್ಯಾಗ್ ತೊಗೊಂಡೆ ರೆಡ್ ಕಲರ್ ನನ್ನ ಆ್ಯನಿವರ್ಸರಿಗೆ ಅಂದ್ಬಿಟ್ಟು ಅಂತ. ಸೊ ಐ ಥಿಂಕ್ ಟ್ರೆಡಿಷನ್ ನಾನು ಏನು ಅಂದ್ಕೊಂಡಿದ್ದೆ ಒಂದು ಒಳ್ಳೆ ಬ್ರ್ಯಾಂಡ್ ಬ್ಯಾಗ್ನ ಎಕ್ಸ್ಪ್ಲೋರ್ ಮಾಡಬೇಕು, ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡಲ್ಲಿ ಇರಲಿ ಅಂತ. ಅದೊಂದು ತೊಗೊಂಡೆ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಅದ್ರ ಜೊತೆಗೆ ನಾನು ಒಂದು ಒಳ್ಳೆ ಬ್ರ್ಯಾಂಡ್ ಸ್ಲಿಪ್ಪರ್ ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಯೂಶ್ವಲಿ ನಾನು ಶಾರ್ಟ್ ಇರೋದ್ರಿಂದ ನನ್ನ ಸೈಜ್ ಸ್ಲಿಪ್ಪರ್ ಸಿಗೋದೇ ಕಷ್ಟ. ಹೆಂಗಾಗ್ಬಿಡುತ್ತೆ ಅಂದರೆ ನನಗೇನು ಬೇಕು ಸ್ಲಿಪ್ಪರ್ಸ್ ಆ ಥರ ಸಿಗೋದೇ ಇಲ್ಲ. ಏನೇ ಆಗಲಿ ಸ್ಲಿಪ್ಪರ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ನನ್ನ ಸೈಜ್ಗೆ ಸಿಗೋದೇ ಇಲ್ಲ. ಬಿಕಾಸ್ ನನ್ನ ಸ್ಟಾರ್ಟ್ ಆಗೋದೇ 2. ಕ್ಯಾನ್ ಯು ಬಿಲೀವ್ ನನ್ನ ಇದು ಕಾಲಿಂದು ಸೈಜ್ ಬಂದ್ಬಿಟ್ಟು ನಂದು 2 ಸ್ಟಾರ್ಟ್ ಆಗೋದೇ 3ಯಿಂದ ಅಂತ ಹೇಳ್ತಾರೆ. ಸೊ ನನಗೆ ಹೆಂಗಾಗ್ಬಿಡುತ್ತೆ ಅಂದರೆ ಅಲ್ಲಿ ಏನಿರುತ್ತೋ ನನಗೆ ಅದನ್ನು ತೊಗೊಂಬಂದ್ಬಿಡ್ಬೇಕು. ನನಗೆ ಆಪ್ಷನ್ಸೇ ಇರಲ್ಲ. ನಾನು ಅವಾಗ ಅಂದ್ಕೊಂಡಿದ್ದೆ ಓಕೆ ಒಂದು ಒಳ್ಳೆ ಬ್ರ್ಯಾಂಡ್ಗೆ ಹೋದರೆ ನನಗೆ ಒಂದು ಒಳ್ಳೆ ಸೈಜ್ ಸಿಗುತ್ತೆ ಅಂತ. ಅದರಲ್ಲಿ ನನಗೆ ಹೋದ ವರ್ಷನೂ ನಾನು ಅದೇ ಬ್ರ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡಿದ್ದೆ Inch 5 ಅಂತ. ಈ ವರ್ಷನೂ ನಾನು ಅದರಲ್ಲಿ ಒಂದು ಬ್ರ್ಯಾಂಡಲ್ಲಿ ಅದೇ ಬ್ರ್ಯಾಂಡಲ್ಲಿ ಒಂದು ಸ್ಲಿಪ್ಪರ್ ತೊಗೊಂಡೆ. ಬ್ಲ್ಯಾಕ್ ಕಲರಲ್ಲಿ ಐ ಥಿಂಕ್ ಒಂದು ಪಿಕ್ಚರ್ ತೆಗೆದ್ಬಿಟ್ಟು ಅದು ಒಂದು ಹಾಕಿರ್ತೀನಿ ನಾನಿಲ್ಲಿ. ಖುಷಿ ಇದೆ. ಒಳ್ಳೆ ಬ್ರ್ಯಾಂಡ್ ಆಫರಲ್ಲೇ ಸಿಕ್ತು ನನಗೆ. ಸೊ ಅದೊಂದಾಯಿತು. ಆ್ಯಂಡ್ 20th ಬಂದು ಹೈ ಮೇಂಟೆನೆನ್ಸ್ ಅಂತ ಬರ್ಕೊಂಡಿದ್ದೆ. ಅಂದರೆ ನಾನು ಈ ವರ್ಷ ಏನೇ ಆಗಲಿ ಒಂಥರ ಫುಲ್ ಹೈ ಮೇಂಟೆನೆನ್ಸ್ ಆಗಿರಬೇಕು. ಲೈಕ್ ಬಿಡು ₹10 ಎಲ್ಲಿ ಸಿಗುತ್ತಲ್ಲ ಆ ಥರ ಬೇಡ. ಇಲ್ಲ ₹100 ಕೊಟ್ಟೆ ತೊಗೊಳ್ಳೋಣ ಬಿಡು ಏನಾಗ್ಬಿಡುತ್ತೆ. ಒಂಥರ ಹೈ ಮೇಂಟೆನೆನ್ಸ್ ಆಗಿಟ್ಕೊಬೇಕು ನನ್ನ ಲೈಫ್. ನನಗೆ ಏನಾದ್ರು ಇಷ್ಟ ಆಯಿತಾ, ನಾನು ಹೋಗಬೇಕು ಇವಾಗ ತೊಗೋಬೇಕು ಅಂದರೆ ನನ್ನ ಬ್ಯಾಂಕಲ್ಲಿ ದುಡ್ಡಿರಬೇಕು, ನಾನು ಹೋಗಬೇಕು, ನಾನು ತೊಗೊಂಡು ವಾಪಸ್ ಬರ್ತಾ ಇರಬೇಕು ಅಷ್ಟೇ. ಆ ಥರ ಒಂಥರ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡಲ್ಲಿ ಇರೋಣ. ಈ ಒಂದು ವರ್ಷ ತುಂಬ ನನಗೆ ಏನು ಬೇಕೋ ಹೈ ಮೇಂಟೆನೆನ್ಸ್ ಆಗಿ ನಾನು ಚಂದ ಇಟ್ಕೊಬೇಕು ಅಂತ ಅಂದ್ಕೊಂಡಿದ್ದೆ ಲೈಫ್ನ. ಆ್ಯಂಡ್ ಟಚ್ ವುಡ್ ಹಂಗೆ ಆಯಿತು. ಎಲ್ಲ ಹಂಗೆ ಆಯಿತು ದೇವರ ದಯೆಯಿಂದ, ಗೋವಿಂದಯಿಂದ. ಸೊ ಲಾಸ್ಟ್ ಇಯರ್ ಹೆಂಗಾಗಿತ್ತು ಅಂದರೆ ನನಗಿವಾಗ ದುಡ್ಡಿಲ್ಲ, ನೆಕ್ಸ್ಟ್ ಇಯರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸತಿ ನನಗೆ ದುಡ್ಡಿದ್ರೂ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ.
ಟೈಮ್ ಇರ್ತಾ ಇಲ್ಲ ನನಗೆ. ಸೊ ಅದು ನನಗೆ ತುಂಬ ಬೇಜಾರಾಗ್ತಿತ್ತು. ಬಟ್ ಲಕ್ಕಿಲಿ ನಾನು ಏನೇನು ಅನ್ಕೊಂಡಿದ್ನೋ ಅದು ಅನ್ಕೊಂಡಿದ್ದೆ. ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಇವಾಗ ಮೆನಿಕ್ಯೂರ್ ಮಾಡಿಸ್ಕೋಬೇಕು. ಲಾಸ್ಟ್ ಇಯರ್ ಎಲ್ಲ ಅಯ್ಯೋ ಏನು ಬಿಡು ನಾನೇ ಮನೇಲಿ ಮಾಡ್ಕೊಂಡ್ರೆ ಆಯಿತು ಅಂದ್ಕೊಂತಿದ್ದೆ. ಬಟ್ ಇಲ್ಲ, ಈ ಸತಿ ನಾನು ಹೋಗೋಣ, ನಾನು ಮಾಡಿಸ್ಕೊಬೇಕು. ನನಗೆ ಸೆಲ್ಫ್ ಲವ್ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಿಕೊಂಡು ಹೈ ಮೇಂಟೆನೆನ್ಸಲ್ಲಿ ನಾನು ಬದುಕಬೇಕಷ್ಟೇ. ಒಂದು ವರ್ಷ ನಾನು ಸಕ್ಕತ್ತಾಗಿ ಬದುಕಬೇಕು ಅಂದ್ಬಿಟ್ಟು ಮಾಡಿಸ್ಕೊಳ್ಳೋದಾಗಿದೆ. ಬಟ್ ಒಂದೇ ಒಂದಾದರೆ ನೀಲ್ ಎಕ್ಸ್ಟೆನ್ಷನ್ ಒಂದು ಮಾಡಿಸ್ಕೊಂಡಿಲ್ಲ ನಾನು. ಅದನ್ನು ಎಷ್ಟು ಸತಿ ಅನ್ಕೊಂಡೆ, ನನ್ನ ಬರ್ಡೇಗೆ ಅನ್ಕೊಂಡೆ, ಆ್ಯನಿವರ್ಸರಿಗೆ ಅನ್ಕೊಂಡೆ, ಅಂದ್ಕೊಳ್ಳಿಲ್ಲ, ನ್ಯೂ ಇಯರ್ಗೂ ಅನ್ಕೊಂಡೆ, ಆದರೆ ಆಗಲಿಲ್ಲ. ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ತೀನಿ. ನಾನು ಒಂದು ಸತಿನೂ ಮಾಡಿಸಿಲ್ಲ ಅದು. ಅದೊಂದು ಮಾಡಿಸ್ಬೇಕು ನಾನು, ವಿಚ್ ಇಸ್ ಗುಡ್. ಸೊ ಅದೊಂದು ನನಗಿತ್ತು. ಇವಾಗ ನಾನೇನು ಸಿಲ್ವರೇ ತೊಗೊಳ್ಬೇಕು ಅಂತಂದರೆ ನನಗೆ ಇಷ್ಟ ಆಯ್ತಾ. ಸಿಲ್ವರ್ ಎಷ್ಟಾದರೂ ಆಗಿರಲಿ ದುಡ್ಡು, ಆದರೆ ನನ್ನ ಬ್ಯಾಂಕಲ್ಲಿ ದುಡ್ಡಿರಬೇಕು, ನಾನು ಹೋಗಿ ತೊಗೋಬೇಕು. ಸೊ ಆ ಥರ ಅದೆಲ್ಲ ಒಂಥರ ಹೈಲಿ ಪ್ರಿಫರಬಲಿ ಮೇಂಟೈನ್ಡ್ ಗರ್ಲ್ ಆಗಿರಬೇಕು ಈ ಸತಿ ಅಂತ ಆಯಿತು. ವಿಚ್ ಅದು ಕೂಡ ಸಕ್ಸಸ್ಫುಲ್ ಆಗಾಯಿತು. 20th ಅದು. ಯಾ ನೈಸ್. ಹಾಗೆ ಟ್ರಾವೆಲ್ ಕೂಡ ಅಷ್ಟೇ. ನಾನು ಅಂದರೆ 2 ಜಾಗ ಅಂತ ಹಾಕೊಂಡಿದ್ದೆ. ಮ್ಯಾಂಡೇಟ್ ಬಂದು ತಿರುಪತಿ ಅಂತ ಹಾಕೊಂಡಿದ್ದೆ. ಇನ್ನೊಂದು ಬಂದು ಒಂದು ಒಳ್ಳೆ ಜಾಗ ಹಾಕೊಂಡಿದ್ದೆ. ಆದರೆ ಔಟ್ ಆಫ್ ಕಂಟ್ರಿ ಅದು ಆಗಲೇ ಇಲ್ಲ. ಅದೇ ನಾನು ಹೇಳ್ದಂಗೆ ಅದೇನೋ ಈ ವರ್ಷ ನನಗೆ ಸ್ಟಾರ್ಟಿಂಗಲ್ಲಿ ನಾನು ಯಾವಾಗ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೋ ಆವಾಗ ನನಗೆ ರಜೆ ಸಿಗ್ತಾ ಇರಲಿಲ್ಲ, ಟೈಮ್ ಸಿಗ್ತಾ ಇರಲಿಲ್ಲ. ಆಮೇಲೆ ಯಾವಾಗ ನಾವು ಹೋಗೋಣ ಇವಾಗ ಟೈಮ್ ಇದೆಯಲ್ಲ ಎಲ್ಲ ಇದೆ ಅನ್ನೋ ಟೈಮಲ್ಲಿ ದುಡ್ಡು ಶಾರ್ಟೇಜ್ ಆಗ್ತಾ ಇತ್ತು. ಸೊ ಈ ಥರ ಹಾಗೆ ನಾವು ಔಟ್ ಆಫ್ ಕಂಟ್ರಿ ಪ್ಲಾನೇ ಮಾಡೋಕ್ಕಾಗಿಲ್ಲ. ಬಟ್ ಮ್ಯಾಂಡೇಟ್ ಬಂದು ತಿರುಪತಿ ಇದ್ದು. ತಿರುಪತಿಗೆ ಹೋಗಿ ಬಂದ್ವಿ. 1 ಸತಿ ಅಲ್ಲ ಅಂತ 2 ಸತಿ ಹೋಗಿ ಬಂದು ಭಾಗ್ಯ ಅಲ್ಲ ಸೌಭಾಗ್ಯ ಸಿಕ್ತು. ಖುಷಿ ಆಯಿತು ಅದು. ಅದಾದಮೇಲೆ ನಾರ್ಮಲ್ ಲೈಕ್ ಈ ಕೇರಳ ಬಿಟ್ಟು ನಾನು ಎಲ್ಲೂ ಹೋಗೇ ಇಲ್ಲ ಅನ್ಸುತ್ತೆ. ವಯನಾಡು, ಕೇರಳ ಅದು ಇದು ಎಲ್ಲ ಅನ್ಕೊಂಡು ಅಲ್ಲಲ್ಲೇ ಕೂರ್ಗ್ ಆ ಸೈಡೇ ಸುತ್ತಿದ್ದಾಯ್ತು. ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಐ ಪ್ಲಾನ್ ಸಮಥಿಂಗ್ ಬಿಗ್. ಸೊ ಅದೊಂದು ಟ್ರಿಪ್ಪಲ್ಲಿ ಅಂದರೆ ಟ್ರಾವೆಲಿಂಗಲ್ಲಿ ಅದೊಂದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯಿತು. ಪಾಂಡಿಚೇರಿನೂ ಹೋಗಿ ಬಂದ್ವಿ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಬಂದು ಸಾರಿ, ಒಂದು ಗೋಲ್ಡ್ ಕಲರ್ ಬ್ರೈಡಲ್ದು ಸಾರಿ ಬರುತ್ತೆ, ಅದು ನನಗೆ ತೊಗೋಬೇಕು ಅಂತ ಇಷ್ಟ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಅಕ್ಕಂಗೂ ಅದನ್ನು ಕೊಡಿಸ್ಬೇಕು ಅನ್ನೋದೇ ನನಗೆ ಆಸೆ ಇತ್ತು. ಲಕ್ಕಿಲಿ ಅದು ಹಾಗೆ ಆಯಿತು. ಪಾಂಡಿಚೇರಿಗೆ ಹೋಗಿದ್ವಿ. ನಾನು ಸಾರಿ ತೊಗೊಂಡೆ, ನನ್ನ ಅಕ್ಕಂಗೂ ಸಾರಿ ತೊಗೊಂಡೆ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಷ್ಟೇ ನಾನು ಈ ಸತಿ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಹಾಕೋಣ. ಅಂದರೆ ನಂದು ಲಾಸ್ಟ್ ಇಯರ್ ನಾನು ತೊಗೊಂಡಿದ್ದು ಒಂದು ಸಿಂಗಲ್ ಡಿಜಿಟಲ್ ಇತ್ತು. ಈ ಸತಿ ಡಬಲ್ ಡಿಜಿಟಲ್ ಇರಬೇಕು ಲಕ್ಷ್ಮಿ ಕೂರ್ಸೋದಕ್ಕೆ ಸಾರಿ ಅಂತ. ಸೊ ಅಂದರೆ ನಾನು ಪ್ರತಿ ವರ್ಷ ಕೂರ್ಸ್ತಾ ಇರಬೇಕಾದ್ರೂ ಸ್ಯಾರಿ ರೇಟ್ ಹಂಗಂಗೆ ಜಾಸ್ತಿ ಹೋಗ್ತಾ ಇರಬೇಕು. ನಾನು ಕೂರ್ಸೋ ಲಕ್ಷ್ಮಿಗೂ ಕೂಡ ವ್ಯಾಲ್ಯೂ ಹಾಗೇನೆ ಡಿಮ್ಯಾಂಡ್ಸ್ ಎಲ್ಲ ಕೂಡ ಜಾಸ್ತಿ ಆಗಬೇಕು ಅಂತ ಇತ್ತು. ಸೊ ನಾನು ಲಾಸ್ಟ್ ಇಯರ್ ಲಕ್ಷ್ಮಿ ಕೂರಿಸಿದಾಗ ಸಿಂಗಲ್ ಡಿಜಿಟಲ್ ಇತ್ತು. ಈ ವರ್ಷ ಡಬಲ್ ಡಿಜಿಟಲ್ ಇರೋ ಸ್ಯಾರಿ ತೊಗೊಂಡೆ. ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಇನ್ನೊಂದು ಬಂದು ಕೈ ತುಂಬ ದುಡ್ಡಿರಬೇಕು ನನ್ನ ಕೈಯಲ್ಲಿ ಯಾವಾಗಲೂ ಈ ವರ್ಷ. ಆಮೇಲೆ ಇವಾಗ ಈ ಕೈಯಲ್ಲಿ ಇವಾಗ ನನ್ 2 ಕೈ ಇರೋದ್ರಿಂದ ಈ ಕೈ ತುಂಬ ನನಗೆ ದುಡ್ಡಿರಬೇಕು. ಎಷ್ಟು ಹಿಡಿಯುತ್ತೋ ಗೊತ್ತಿಲ್ಲ, ಬಟ್ ಅಷ್ಟು ದುಡ್ಡಿರಬೇಕು. ಆಮೇಲೆ ಈ ಕೈದು ಇದು ಬಂದು ನನಗೆ ಸೇವಿಂಗ್ಸಲ್ಲಿ ಇರಬೇಕು ಅಂತ. ಅದು 2 ಇವಾಗ ಈಕ್ವಲ್ ಆಗಿ ಒಂದಾಗಿದ್ರೆ ಇನ್ನೊಂದಾಗಿಲ್ಲ. ಅಷ್ಟೊಂದೆಲ್ಲ ನಾನು ಡಿಸ್ಕ್ಲೋಸ್ ಮಾಡಲ್ಲ. ಬಟ್ ಆಯಿತು, ಕೈ ತುಂಬ ದುಡ್ಡಿತ್ತು, ನನಗೆ ತೊಗೊಬೇಕು ತೊಗೊಳಕ್ಕಾಯ್ತು, ತಿನ್ನಬೇಕು ಅನ್ಸಿದ್ನ ನಾನು ತಿನ್ನೋಕ್ಕಾಯ್ತು. ಅಂದರೆ ನಾನೇನು ಹೈ ಮೇಂಟೆನೆನ್ಸ್ ಅಂತ ಅದ್ರ ಕೆಳಗಡೆ ಒಂದು ಲಿಸ್ಟ್ ಅಂತ ಮಾಡ್ಕೊಂಡಿದ್ದೆ, ಸಬ್ ಡಿವಿಷನ್ಸ್ ಆ ಥರ ಅಂತ. ಇವಾಗ ನಾನು ದೇವರಿಗೆ ನಾನು ಸ್ಯಾರಿ ತೊಗೋಬೇಕು ಅಂದರೆ ಇದೇ ಥರ ತೊಗೋಬೇಕು, ಇಷ್ಟರಲ್ಲೇ ಇರಬೇಕು ಅಂತ. ಸೊ ನಾನು ಏನು ಹೇಳ್ತಾ ಇದ್ದೀನಿ, ಅದ್ರದ್ದು ಏನು ಸಬ್ ಡಿವಿಷನ್ಸ್ ನಾನು ಏನು ಬರ್ಕೊಂಡಿದ್ದೀನಿ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅದಾಯಿತು. ಆ್ಯಂಡ್ ಈ ಇಯರಲ್ಲಿ ನಾನು ಸರ್ಟನ್ ಅಮೌಂಟ್ ನನ್ನ ಸೇವಿಂಗ್ಸ್ ಅಲ್ಲಿ ಇರಬೇಕು ಅಂತ ಇತ್ತು. ಆಗಿದೆ. ಸಕ್ಸಸ್ಫುಲ್ಲಾಗಿ ಆಗಿದೆ. ಆಮೇಲೆ ಇನ್ನೂ ಒಂದು ಬಂದು ನಾನು ಫಿಟ್ನೆಸ್ ಬಗ್ಗೆ ಅಂದ್ಕೊಂಡಿದ್ದೆ. ನಾನು ತುಂಬ ಆರೋಗ್ಯವಾಗಿ ಕ್ಲೀನಾಗಿ ತಿನ್ನಬೇಕು ಅಂತ, ಈಟ್ ಕ್ಲೀನ್ ಅಂತಾರಲ್ಲ ಆ ಥರ. ಅದನ್ನು ನಾನು ಐ ಥಿಂಕ್ ಬಿಗಿನಿಂಗ್ ಆಫ್ ದಿ ಇಯರಲ್ಲೇ ನಾನು ಸ್ಟಾರ್ಟ್ ಮಾಡಿದೆ. ಅದೇನಾಯಿತು, ಮಧ್ಯದಲ್ಲಿ ನಾನು ಕೆಲಸದ ಇದರಲ್ಲಿ ಹೊರಗಡೆ ಆ ಕಡೆ ಈ ಕಡೆ ಅಂದ್ಬಿಟ್ಟು ತಿಂದೆ. ಮೇಕ್ ಶೋರ್ ನಾನು ಮತ್ತೆ ಕ್ಲೀನಾಗಿ ತಿನ್ನಬೇಕು ಅಂತ. ಐ ಥಿಂಕ್ ಈ ವರ್ಷ ತುಂಬಾ ನಾನು ಮನೆಯದೇ ಪ್ರಿಫರ್ ಮಾಡಿದ್ದೀನಿ. ಮನೆ ಊಟನೇ ಏನಾದರೂ ಆಗಲಿ ಅಂತ. ಈ ವರ್ಷನೂ ನಾನು ನಾನು ಏನು ಆ ಥರ ನೋ ಶುಗರ್ ಡಯಟ್ ಆ ಥರ ಅಥವಾ ನೋ ಜಂಕ್ ಆ ಥರ ಎಲ್ಲ ನಾನು ಏನೂ ಅಂದ್ಕೊಂಡಿರಲ್ಲ. ಬಿಕಾಸ್ ನಾನು ಯಾವಾಗ ಏನು ಅನ್ಕೊತೀನೋ ಆವಾಗಲೇ ನನಗೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಅನ್ಸುತ್ತೆ ಅಂತ. ಬಟ್ ಈ ಸತಿ ನಾನು ಜಸ್ಟ್ ಹೋಮ್ ಫುಡ್ ತಿನ್ಬೇಕು ಅಷ್ಟೇ ಅಂತ ಅಂದ್ಕೊಂಡಿದ್ದೆ. ಈಟ್ ಕ್ಲೀನ್ ಅನ್ನೋದು ಅಂದ್ಕೊಂಡಿದ್ದೆ. ಸೊ ಅದು ಕೂಡ ಆಯಿತು. ಸಕ್ಸಸ್ಫುಲ್ಲಾಗಿ ಆಗಿಲ್ಲ. ಅಂದರೆ ನಾನು 365 ಡೇಸಲ್ಲಿ 365 ಡೇಸು ನಾನು ಮನೆಯದೇ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ. ಅದರಲ್ಲಿ ಐ ಥಿಂಕ್ ಒಂದು 65 ಡೇಸ್ ಎಗ್ರೋಗಿದೆ. 300 ಡೇಸ್ ಕಂಪ್ಲೀಟ್ ಆಗಿದೆ. ಸೊ ಅದರಲ್ಲಿ ಖುಷಿ ಇದೆ. ಬಿಕಾಸ್ ನಾನು ಲಾಸ್ಟ್ ಇಯರ್ ನಂದು ಲಿಸ್ಟ್ ನೋಡಿದಾಗ ಎಷ್ಟು ಹೊರಗಡೆ ತಿಂದಿದ್ದೀನಿ, ಐಸ್ ಕ್ರೀಮ್ ಆಗಿರ್ಬೋದು, ಸ್ವಿಗ್ಗಿ ಅದೆಲ್ಲ ಆಗಿರ್ಬೋದು, ಕಮ್ಮಿ ಆಗ್ತಿತ್ತು. ಬಟ್ ಆ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷನೂ ಈಕ್ವಲ್ ಆಗೇ ಇದೆ ನಂದು. ಆಲ್ಮೋಸ್ಟ್ ಈಕ್ವಲ್ ಅನಿಸುತ್ತೆ. ಆ ಕಡೆ ಈ ಕಡೆ ಹೋಗುತ್ತೆ ಹೊರಗಡೆ ತಿಂದಿರೋದ್ರಲ್ಲಿ. ಬಟ್ ಹೊರಗಡೆ ಈ ಸತಿ ಚೂಸ್ ಮಾಡಿರೋದನ್ನು ತುಂಬ ಹೆಲ್ದಿಯಾಗಿಯೇ ಚೂಸ್ ಮಾಡಿದ್ದೀನಿ. ಮುಂಚೆ ಎಲ್ಲ ಹೆಂಗಾಗಿರ್ತಿತ್ತು ಅಂದರೆ ಸ್ಪ್ರೈಟ್ ತೊಗೊಳೋದು ಅಥವಾ ಕೋಕ್ ಆರ್ಡರ್ ಮಾಡ್ಕೊಂಡು ಕುಡಿಯೋದು ಆ ಥರ. ಬಟ್ ಇವಾಗ ಹಂಗಲ್ಲ, ಮಜ್ಜಿಗೆ ಅಥವಾ ಒಂದು ಫ್ರೂಟ್ ಜ್ಯೂಸ್ ಕುಡಿಯೋದು. ಸೊ ಆ ಥರ ಒಂದು ರಿಪ್ಲೇಸ್ಮೆಂಟ್ ಆಗಿದೆ. ಬಟ್ ಸ್ಟಿಲ್ ಇಟ್ಸ್ ನಾಟ್ ಗುಡ್. ಐ ಮೀನ್ ಈಟಿಂಗ್ ಔಟ್ಸೈಡ್ ಇಟ್ಸ್ ಡೆಫಿನೆಟ್ಲಿ ನಾಟ್ ಗುಡ್. ಸೊ ಯಾವಾಗಲೂ ಮನೇಲಿ ನೀವು ಮಾಡ್ಕೊಂಡು ತಿಂದ್ರೇ ನಿಮಗೆ ಇದು ಅನಿಸುತ್ತೆ. ಸೊ ಅದು ನಾನು ಐ ಥಿಂಕ್ ಚೂಸ್ ಮಾಡೋದ್ರಲ್ಲಿ ಡಿಫ್ರೆಂಟ್ ಆಗಿದೆ. ಬಟ್ ಸ್ಟಿಲ್
ಅಲ್ಲೇ ಹೋಗಿ ಬೀಳ್ತಾ ಇದ್ದೀನಿ ಹೊರಗಡೆ ತಿನ್ನೋದ್ರಲ್ಲೇನೆ. ಸೊ ಅದು ಆಗಬಾರ್ದು. ಆ್ಯಂಡ್ ಫಿಟ್ನೆಸ್ ಅಂತ ಬಂದ್ರೆ ಆ್ಯಂಡ್ ಅದ್ರ ರಿಲೇಟೆಡ್ ನಾನೊಂದು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಕಲ್ಟ್ ಫಿಟ್ ಇಂದ. ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು ಕಲ್ಟ್ ಫಿಟ್ ಇಂದ ಕಲ್ಟ್ ಸ್ಮಾರ್ಟ್ ಸ್ಕೇಲ್ ಅಂತ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಏನಿಲ್ಲ ನಿಮ್ ವೇಟ್ ಚೆಕ್ ಮಾಡೋದು ಅಷ್ಟೇ ಇದರಲ್ಲಿ. ಬಟ್ ಇದರಲ್ಲಿ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದಿಷ್ಟೇ, ವೇಟ್ ಏನೂ ಇಲ್ಲ, ಇಷ್ಟೇ ಇರೋದು. ನಾನು ಅದನ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂತಂದ್ರೆ ನಿಮ್ಮ ವೆಯ್ಟ್‌ನ ಚೆಕ್ ಮಾಡಿದಾಗ ನಿಮ್ಮ ಬಾಡಿಲಿ ಗೊತ್ತಾಗುತ್ತೆ. ನಿಮ್ಮ ಬಾಡಿಲಿ ಎಷ್ಟು ಪ್ರೋಟೀನ್ ಇದೆ ಆ್ಯಂಡ್ ಎಷ್ಟು ಎಲ್ಲ ಲೈಕ್ ಲಿಟ್ರಲಿ ನಿಮ್ಮ ಅಪ್ಲಿಕೇಶನಲ್ಲಿ ಇದು ಅದೇನಿರುತ್ತೆ ಸ್ಕ್ಯಾನ್ ಮಾಡಿದಾಗ ಅಲ್ಲೊಂದು ಅಪ್ಲಿಕೇಶನ್ ಹೇಳ್ತಾರೆ. ನೀವು ನಿಂತ್ಕೊಂಡಾದ್ಮೇಲೆ ಅದು ನೀಟಾಗಿ ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಾದ್ಮೇಲೆ ಎಲ್ಲ ಲೈಕ್ ನಿಮ್ಮ ಬಾಡಿಲಿ ವಾಟರ್ ಕಂಟೆಂಟ್ಸ್ ಎಷ್ಟಿದೆ, ಆಮೇಲೆ ನಿಮ್ಮ ವೆಯ್ಟ್ ಎಷ್ಟಿದೆ, ಹಾರ್ಟ್ ಬೀಟ್ ಎಷ್ಟಿದೆ, ನೀವೆಷ್ಟು ಹೆಲ್ದಿ ಆಗಿದ್ದೀರಾ, ನೀವೇನು ತಿನ್ನಬೇಕು, ಏನು ತಿಂತಾ ಇದ್ದೀರಾ, ಏನು ಎಲ್ಲ ನೀಟಾಗಿ ನಿಮ್ಗೆ ಕಂಪ್ಲೀಟ್ ಒಂದು ನಿಮ್ಮ ಬಾಡಿ ಬಗ್ಗೆನೇ ಒಂದು ಸ್ಕ್ಯಾನ್ ಮಾಡಿ ಅದು ಹೇಳ್ಬಿಡುತ್ತೆ. ವಿಚ್ ಇಸ್ ರಿಯಲಿ ರಿಯಲಿ ಗುಡ್. ಇವಾಗ ಇದನ್ನ ಒಬ್ರು ತಗೊಂಡ್ರೆ ಒಂದು ಮನೇಲಿ ಐ ಥಿಂಕ್ 4 ಜನ ಇದ್ದೀರಾ ಅಂತಂದ್ರೆ 4 ಜನ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ನಿಂತ್ಕೊಂಡು ಬ್ಲೂಟೂತ್ ಆನ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಅಲ್ಲೇ ಬಂದ್ಬಿಡುತ್ತೆ. ಸೊ ಇದು ನನಗೆ ಫಿಟ್ನೆಸ್‌ಗೆ ತುಂಬಾ ಹೆಲ್ಪ್ ಆಗಿದೆ. ನಿಮಗೂ ಕೂಡ ನಾನು ಹೇಳ್ತೀನಿ. ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಹೋಗಿ ತಗೊಳ್ಳಿ. ಇದೊಂದು ತಗೊಳ್ಳಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. 1200 ಏನೋ ಇದೆ ಅದು. ನೋಡಿ ತಗೊಳ್ಳಿ. ಬಟ್ ಇಟ್ ಇಸ್ ರಿಯಲಿ ರಿಯಲಿ ಹೆಲ್ಪ್‌ಫುಲ್. ಮನೆಯವ್ರಿಗೆಲ್ಲರಿಗೂ ಯೂಸ್ ಆಗುತ್ತೆ. ಹೆಲ್ಪ್ ಆಗುತ್ತೆ ಎಲ್ಲರಿಗೂನು. ನೆಕ್ಸ್ಟ್ ಬಂದು ನನ್ನ ಬರ್ತ್‌ಡೇಗೆ ನಾನು ರೆಡ್ ಕಲರ್ ಡ್ರೆಸ್ ಹಾಕೊಬೇಕು ಅನ್ನೋದು ನಂಗೆ ತುಂಬಾ ಅಂದ್ರೆ ತುಂಬಾ ಆಸೆ ಇತ್ತು. ಇದೊಂಥರ ನನ್ನ ಮೋಸ್ಟ್ ಎವ್ರಿ ಇಯರ್ ನನಗೆ ಇದು ಏನಿದೆ ನನ್ನ ಡ್ರೀಮ್ ಅಂದರೆ ಪೋಸ್ಟ್‌ಪೋನ್ ಆಗ್ತಾನೆ ಇತ್ತು. ಓಕೆ ನೆಕ್ಸ್ಟ್ ಇಯರ್ ಹಾಕೊಳ್ಳೋಣ ಅಂತ. ಬಟ್ ನಂಗೆ ತುಂಬಾ ಅಂದರೆ ತುಂಬಾನೇ ಬೇಜಾರಾಯಿತು ಈ ವರ್ಷ ಕೂಡ. ರೆಡ್ ಕಲರ್ ಡ್ರೆಸ್ ಸಿಗಲೇ ಇಲ್ಲ ನನ್ನ ಬರ್ತ್‌ಡೇಗೆ. ಅದು ನನಗೆ ಈ ಸತಿ ಬರ್ತ್‌ಡೇ ಡ್ರೆಸ್ಸೇ ನಂಗೆ ಇಷ್ಟ ಆಗಿಲ್ಲ. ಬ್ಲೂ ಕಲರು, ಅದು ನಾನು ತುಂಬಾ ದುಡ್ಡು ಕೊಟ್ಟು ತಗೊಂಡೆ. ಫಾರ್ ಎವರ್ ನ್ಯೂ ಇಸ್ ವೆರಿ ಎಕ್ಸ್ಪೆನ್ಸಿವ್. ನಾನು ಎಲ್ಲೆಲ್ಲಿ ಹೋಗಬೇಕು ಅಂತ ಅನ್ಕೊಂಡಿದ್ದೆ. ಡ್ರೆಸ್ ನನಗೆ ಸೂಟ್ ಆಗ್ತಿಲ್ಲ. ನಾನು ಇಲ್ಲೇ ನಮ್ಮ ಮನೆ ಹತ್ರನೇ ಎಲ್ಲೋ ಹೋಯ್ತು. ನಾನು ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಕರ್ಕೊಂಡು ಹೋದ್ರು. ಓಕೆ ಬೇಜಾರು ಮಾಡ್ಕೊಂಬೇಡ ಬಾ ಅಂದ್ಬಿಟ್ಟು ಅಂತ. ಬ್ಲೂ ಕಲರ್ ರಾಯಲ್ ಬ್ಲೂ ಹಾಕ್ಕೊಂಡೆ. ಅಂದರೆ ರೆಡ್ ಬಂದು ನನ್ನ ಪ್ರಯಾರಿಟಿ ಇತ್ತು. ಬಟ್ ರಾಯಲ್ ಬ್ಲೂ ಆಪ್ಷನಲ್ ಆಗಿ ಅಂತ ಇಟ್ಕೊಂಡಿದ್ದೆ. ಬಟ್ ಓಕೆ ಥರ ಸಿಕ್ಕಿತ್ತು. ಅದು ಇನ್ನೂ ಡಿಸಾಸ್ಟರ್ ಥರನೇ ಇತ್ತು. ಬಟ್ ಎಷ್ಟೊಂದು ಜನ ಕೇಳಿದ್ರು ಆ ಡ್ರೆಸ್ ಲಿಂಕ್ ಕಳಿಸಿ ಅಂತ. ನನಗೆ ಆ ಥರ ಕಳ್ಸೋಂಗೆಲ್ಲ ನನ್ನ ಕಣ್ಣೀರಲ್ಲಿ ನೀರೇ ಬರ್ತಾಯಿತ್ತು. ಓ ಮೈ ಗಾಡ್ ಅಂತ. ಬಿಕಾಸ್ ನಂಗೆ ಇಷ್ಟನೇ ಇರಲಿಲ್ಲ ಅದು. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಒಂದು, ನಾನು ರೆಡಿ ಆಗಿದ್ದೆ ಒಂದು, ಏನೋ ಒಂಥರ ಮೊಸರನ್ನ ಆಗೋಯ್ತದ್ದು. ಬೇಜಾರಾಯಿತು ನನಗೆ. ಬಟ್ ನಾನು ಅದೇ ಆ್ಯನಿವರ್ಸರಿಗೆ ನನಗೆ ಚೆನ್ನಾಗಿ ಸಿಕ್ತು. ನನ್ನ ಬರ್ಡೇಗೆ ನಾನು ಏನು ಅನ್ಕೊಂಡಿದ್ದೆ, ಫುಲ್ ರೆಡ್ಡಲ್ಲಿರಬೇಕು, ನಾನು ರೆಡ್ಡಲ್ಲಿರಬೇಕು, ನನ್ನ ಹಸ್ಬೆಂಡ್ ಕೂಡ ರೆಡ್ ಸ್ವೆಟ್ ಶರ್ಟ್ಸ್ ಏನಾದ್ರು ಹಾಕ್ಕೊಂಡಿರ್ಬೇಕು ಅಂತ. ಬಟ್ ಅದು ನನ್ನ ಬರ್ಡೇಗೆ ಆಗಿಲ್ಲ. ಆದರೆ ಅಕ್ಟೋಬರ್ 30th ಏನಿತ್ತು ಅದಕ್ಕಾಯಿತು. ಅಂದರೆ ನನಗೆಲ್ಲ ಸಿಕ್ತು. ನನ್ನ ರೆಡ್ ಡ್ರೆಸ್ ಸಿಕ್ತು. ಸಖತ್ತಾಗಿದೆ ಆ ಡ್ರೆಸ್. ನಾನು ಕೂಡ ಅದನ್ನು ಲಿಂಕ್ ಹಾಕಿರ್ತೀನಿ ನೋಡಿ. ನಿಮ್ಮ ಬರ್ಡೇಸ್ ಏನಾದರೂ ಬರ್ತಾ ಇದ್ರೆ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಡ್ರೆಸ್. ಬಟ್ ಸ್ಯಾಡ್ ಪಾರ್ಟ್ ಏನಂತಂದರೆ ಅದರಲ್ಲಿರೋದು ಮೀಡಿಯಮ್ ಸೈಜ್ ಒಂದೇ. ಸ್ಮಾಲ್ಗೆ ಸ್ಮಾಲ್ ಸಿಗಲ್ಲ. ನನ್ನ ಮೀಡಿಯಮ್ ಸಿಕ್ಕಿದ್ದು, ಸ್ಮಾಲೋ ಮೀಡಿಯಮೋ ಯಾವುದೋ ಒಂದೇ ಸೈಜ್ ಇರೋದದು. ಅದು ನನಗೆ ಕರೆಕ್ಟಾಗಿ ಆಯಿತು. ಇಷ್ಟು ಚಂದ ನನಗೆ ಫಿಟ್ ಆಯಿತು ಗೊತ್ತಾ. ಅದು ನಾನು ಹಾಕ್ತೀನಿ ಪಿಕ್ಚರ್ ಇದು. ಅಂದರೆ ಅದು ಸ್ವಲ್ಪ ಎಕ್ಸ್ಪೋಸಿವ್ ಇದೆ. ಬಟ್ ಇಟ್ಸ್ ಟೂ ಗುಡ್. ಇಟ್ಸ್ ಸೋ ಗುಡ್. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಟ್ ದೇರ್ ಇಸ್ ಅ ಟ್ವಿಸ್ಟ್. ಅಲ್ಲೂ ಕೂಡ ನನ್ನ ಆ್ಯನಿವರ್ಸರಿ 30th ಆಯಿತು ಅಂತಂದರೆ 30th ನಾನು ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ನಾನು ಕೆಲಸ ಮಾಡ್ತಾಯಿದ್ದೆ, ನನ್ನ ಗಂಡನೂ ಕೆಲಸ ಮಾಡ್ತಾಯಿದ್ರು. ನನಗೆ ರಜಾ ತೊಗೊಳ್ಳೋಕ್ಕೆ ಒಂದು ಸೌಭಾಗ್ಯ ಇತ್ತು. ಆದರೆ ಪಾಪ ನನ್ನ ಹಸ್ಬೆಂಡ್‌ಗೆ ರಜಾ ಇರಲಿಲ್ಲ. ಅಪ್ಲೈ ಮಾಡಿದ್ರು ಅವ್ರದ್ದೆಲ್ಲ ಒಂಥರ ತುಂಬ ಲೀವ್ಸ್ ಎಲ್ಲ ಎಗ್ರೋಗ್ಬಿಟ್ಟಿತ್ತು. ಸೊ ಏನು ಮಾಡೋದು, ಓಕೆ ಬಿಡು ನೆಕ್ಸ್ಟ್ ಮಂತ್ ನೋಡೋಣ, ಇಟ್ಸ್ ಓಕೆ ಬಿಡು 4th ಇಯರ್ ಅಲ್ವಾ ಅಂತ ಅಂದ್ಕೊಂಡ್ವಿ. ಆದರೆ ನಾವು ಅಂದರೆ ಆಲ್ಮೋಸ್ಟ್ ನಾವು 1 ಮಂತ್ ಲೇಟಾಗೆ ನಾವು ಹೋಗಿದ್ದು. ನನ್ನ 30th ಇದೆ ನಮ್ಮದು. 30th ಆ್ಯಂಡ್ 31st ಇದೆ ನಮ್ಮ ಆ್ಯನಿವರ್ಸರಿ ಅಂತಂದರೆ ನಾವು ಹೋಗಿದ್ದೆ ನವೆಂಬರಲ್ಲಿ ಹೋಗಿದ್ದು ನಾವು. ನವೆಂಬರ್ ಎಂಡಿಂಗಲ್ಲೋ ಅಥವಾ ಮಿಡ್ ಆಫ್ ದ ಮಂತಲ್ಲಿ ಅಂತ ಅನ್ಸುತ್ತೆ. ಆವಾಗ ನಾವು ಹೋಗಿದ್ದು. ಅದು ನಂಗೆ ತುಂಬ ಬೇಜಾರಾಗಿಲ್ಲ ಈ ಸತಿ. ಬೇಜಾರು ಆಗಿಲ್ಲ ಅಂತ ಹೇಳ್ತಾ ಇರೋದು. ಯಾಕೆಂದರೆ ನಂಗೆ ಆಲ್ರೆಡಿ ಡ್ರೆಸ್ ಸಿಕ್ಕಿತ್ತು. ಸೊ ನಾನು ಯಾವಾಗ ಹಾಕೊಂಡ್ರು ಇದೇ ಹಾಕೊಳ್ತೀನಿ, ಅದು ಬಿಟ್ಟಾಕು ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಹೇಳ್ತೀನಿ ಅದೇಂತಕ್ಕೆ ನಂಗೆ ಬೇಜಾರಾಗಿಲ್ಲ ಅಂತ ಎಂಡ್ ಆಫ್ ದ ವಿಡಿಯೋದಲ್ಲಿ. ಸೊ ಅದು ಫೈನಲಿ ಅದೊಂದು ಆಯಿತು. ನಾನು ಅಂದ್ಕೊಂಡಂಗೆ ಲೇಟಾಗಾದರೂ ಲೇಟೆಸ್ಟಾಗಿ ಆಯಿತು. ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಆ ಡ್ರೆಸ್ ಲಿಂಕ್ ನಾನು ಕೆಳಗಡೆ ಹಾಕಿರ್ತೀನಿ. ನಿಮ್ಮ ಬರ್ಡೇಸ್ ಬರ್ತಾ ಇದ್ರೆ ಪ್ಲೀಸ್ ತೊಗೊಳ್ಳಿ. ಆ್ಯಂಡ್ ದಟ್ ಇಸ್ ಸೋ ಗುಡ್. ಆ್ಯಂಡ್ ಇನ್ನೂ ಒಂದು ಬಂದು ಟ್ಯಾಟೂ ಬಂದು ನಾನು ಕೈಗೆ ಹಾಕ್ಸ್ಕೊಂಡೆ. ಈ ವರ್ಷ ನಾನು ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಇತ್ತು. ಆ್ಯಂಡ್ ಹಾಕ್ಸ್ಕೊಂಡೆ. ನಾನು ಪಿಕ್ಚರ್ ಹಾಕಿರ್ತೀನಿ ಇಲ್ಲಿ ಟ್ಯಾಟೂದು. ಸೊ ಅದು ಕೂಡ ಆಯಿತು. ಸೊ ಇದೆಲ್ಲ ನಾನು ಇವಾಗ ಏನೇನು ಹೇಳಿದೆ ಎಲ್ಲ ಬಂದು 25 ಆಗಿದೆ. ಒಂದೇ ಮೇಜರಾಗಿ ಏನು ಅಂದ್ಕೊಂಡಿದ್ದೋ ಅವೆರಡು ಆಗಿಲ್ಲ. ಇನ್ನು ಮಿಕ್ಕಿದೆಲ್ಲ ಆರಾಮಾಗಿ ಆಗಿದೆ. ಲೇಟ್ ಆಗಾದರೂ ಲೇಟೆಸ್ಟಾಗಿ ಆಗಿದೆ. ಎಲ್ಲ ಚೆನ್ನಾಗಾಗಿದೆ ಆ್ಯಂಡ್ ಹ್ಯಾಪಿ ಇದೆ. ಸೊ ಲೆಟ್ಸ್ ಟಾಕ್ ಅಬೌಟ್ ವಾಟ್ ಐ ಹ್ಯಾವ್ ಲರ್ನ್ಡ್. ಇವಾಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಅಂದ್ಕೊಟ್ಟೆ. ನನ್ನ ಬರ್ಡೇ ನನ್ನ ಡ್ರೆಸ್ ಸಿಕ್ಕಿಲ್ಲ, ಬೇಜಾರಾಯಿತು ಅಂತ. ಅದರಿಂದ ನಾನು ಕಲಿತೆ ಪಾಠ. ಓಕೆ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು, ಓವರ್ ಪ್ಲ್ಯಾನ್ ಮಾಡಬಾರ್ದು ಅಂತ.
ಅದೇ ಆನಿವರ್ಸರಿಗೆ ನನಗೆ ಆನ್ ಡೇ ನನ್ನ ಆನಿವರ್ಸರಿ ದಿನ ನಾನು ಸೆಲೆಬ್ರೇಟ್ ಮಾಡ್ಕೊಬೇಕು ಇವಾಗ. ಯಾಕಂದ್ರೆ ನಾವು ಮದುವೆ ಆಗಿದ್ದ ದಿನ ಇಟ್ಸ್ ವೆರಿ ಸ್ಪೆಷಲ್. ಅದು ಮದುವೆ ಆಗಿದ್ದಕ್ಕೆ ನಾವಿಬ್ರು ಜೊತೆಗಿದ್ದೀವಿ. ಅದು ಮಾಡ್ಕೊಳ್ಳೇಬೇಕು ಅನ್ನೋದು ಒಂಥರ ಅದೊಂದು ಟ್ರೆಡಿಷನ್ ಅಲ್ವಾ ಎಲ್ಲಾರ್ಗೂನು. ಆದ್ರೆ ನಮ್ಮ ಕೈಲಿ ಆಗ್ಲಿಲ್ಲ ಅದು. ಅದ್ರಲ್ಲಿ ನಾನು ಪಾಠ ಕಲ್ತೆ. ಇಟ್ಸ್ ಓಕೆ. ಯಾಕೆ ನಾನು ಬರ್ಡೇಲಿ ಆಲ್ರೆಡಿ ಒಂದು ಪಾಠ ಕಲ್ತಿದ್ದೆ. ಸೊ ಇಟ್ಸ್ ಓಕೆ. ಇವಾಗ ಆಗಿಲ್ಲ ಅಂದ್ರೇನು, ಇನ್ನೊಂದ್ಸತಿ ಮಾಡ್ಕೊಳ್ಳೋಣ, ಖುಷಿಯಾಗಿ ಮಾಡ್ಕೊಳ್ಳೋಣ ಅಂತ ಎಷ್ಟು ಕಾಮಾಗಿ ಬೇಜಾರೇ ಮಾಡ್ಕೊಳ್ದಿಲ್ಲ. ನಿಜ ಒಂಚೂರು ಬೇಜಾರಾಗಿಲ್ಲ. ಅದೇ ಮುಂಚೆ ಆಗಿದ್ರೆ ನಂಗೆ ತುಂಬಾ ಬೇಜಾರಾಗ್ತಿತ್ತು. ನೋಡು ಹೋಯ್ತು ಡೇ, ಈ ಡೇ ಮತ್ತೆ ಸಿಗಲ್ಲ ಹಂಗೆ ಹಿಂಗೆ ಅಂತ. ಸಿಗಲ್ಲ. ಬಟ್ ಸಿಗಲ್ಲ ಅಂತ ಅನ್ಕೊಂಡ್ರೆ ಸಿಗಲ್ಲ. ಅದನ್ನ ನಾವು ಮಾಡ್ಕೊಂಡ್ರೆ ಸಿಗುತ್ತೆ ಅಷ್ಟೇ. ಅದೊಂದು ನನಗೆ ತಾಳ್ಮೆ. ಜೀವನದಲ್ಲಿ ಎಕ್ಸ್‌ಪೆಕ್ಟೇಷನ್ಸ್ ಹಿಂದೆ ಓಡಬಾರ್ದು. ಹಿಂಗೇ ಇರ್ಬೇಕು ಅನ್ನೋದನ್ನ ಹಿಂದೆನೂ ಓಡಬಾರ್ದು. ಯಾವಾಗಾಗುತ್ತೋ ಅದು ಅವಾಗ ಆಗ್ಬೇಕು. ಅಷ್ಟೇನು ಮಾಡಕ್ಕಾಗಲ್ಲ. ಮದ್ವೆಗೇನೋ ಆನ್ ಡೇಟ್ ಎಲ್ಲ ಸಿಕ್ತು. ಎಲ್ಲ ಪುರೋಹಿತರು ಎಲ್ಲಾರು ಇದ್ರು ಆಯ್ತು. ಬಟ್ ನಮ್ ಸೆಲೆಬ್ರೇಷನ್ಸು ಅದೇ ತರ ಅದೇ ದಿನ ಆಗ್ಬೇಕು ಅಂದ್ರೆ ಆಗ್ಬಿಡತ್ತಾ? ಒಂದ್ಸತಿ ನಾನ್ ಬಿಸಿ ಇರ್ತೀನಿ, ನನ್ ಗಂಡ ಬಿಸಿ ಇರ್ತಾರೆ. ಅದು ಮುಂದಿನ ವರ್ಷ ಇನ್ನೇನಾಗುತ್ತೋ? ಏನೇನೋ ದುರಂತಗಳಾಗ್ಬೋದು ಅವಾಗೆಲ್ಲ. ಅಯ್ಯಯ್ಯೋ! ಇವತ್ತು ಆನಿವರ್ಸರಿಗೆ ಆಯ್ತು, ಇದು ಇವತ್ತೇ ಆಗ್ಬೇಕಾಗಿತ್ತಾ ಅಂತ ಅನ್ಕೊಳ್ಳೋದ್ರ ಬದಲು ಇಟ್ಸ್ ಓಕೆ ಅಂತ ಅನ್ಕೊಂಡು ಐ ಥಿಂಕ್ ಅಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆನ್ ಆಗ್ಬೇಕು. ಸೊ ಅದೊಂದು ನಾನು ಎಕ್ಸ್‌ಪೆಕ್ಟೇಷನ್ಸ್ ಹಿಂದೆ ಓಡಿಲ್ಲ ನಾನು ಈ ವರ್ಷ. ಅದೊಂದು ಲರ್ನಿಂಗ್ ಇದು. ಆಮೇಲೆ ಇನ್ನೊಂದು ಕಲಿಬೇಕು ಆ್ಯಂಡ್ ಸ್ವಲ್ಪ ಕಲ್ತಿದ್ದೀನಿ ಅನ್ನೋದು ಬಂದು ಟೈಮ್ ಮ್ಯಾನೇಜ್ಮೆಂಟ್. ನಾನು ಇನ್ನ ಟೈಮ್ ಮ್ಯಾನೇಜ್ಮೆಂಟ್ ನಂಗಿನ್ನ ಗೊತ್ತಾಗ್ತಾ ಇಲ್ಲ. ಹೆಂಗೆ ನಾನು 24 ಅವರ್ಸ್‌ನ ಯೂಸ್ ಮಾಡ್ಕೊಬೇಕು ಆ್ಯಂಡ್ ಇನ್ನ ಹೇಗೆ ನಾನು ವೇಸ್ಟ್ ಮಾಡಬಾರ್ದು ಅಂತ. ನಾನಿವಾಗ ಎಷ್ಟು ಸತಿ ಈ ವರ್ಷ ಹೆಂಗಾಗೋಯ್ತು ಅಂದ್ರೆ, ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲೇನೆ ನಾನು ತುಂಬಾನೇ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಆ ಒಂದು ಸರ್ಟನ್ ಐ ಥಿಂಕ್ ಜಾನ್ 1 ಇಂದ ಜಾನ್ 10th ವರ್ಗೂನೆ ನಾನು ತುಂಬಾ ಡ್ರೈನ್ಡ್ ಔಟ್ ಆಗೋಗ್ಬಿಟ್ಟಿದ್ದೆ ಆಲ್ರೆಡಿ. ಏನೋ ಅನ್ಕೊಂಡಿದ್ದೆ ಅದಾಗಿಲ್ಲ, ಫುಲ್ ಡ್ರೈನ್ಡ್ ಔಟ್ ನಾನು ಅಲ್ಲೇನೆ. ಸೊ ಅಲ್ಲೊಂದಿಷ್ಟು ಟೈಮ್ ವೇಸ್ಟು. ಯೋಚನೆ ಮಾಡಿ ಅದ್ರ ಬಗ್ಗೆ ಆಗಿಲ್ಲ ಅನ್ಕೊಂಡು ಅದೊಂದಿಷ್ಟು ಟೈಮ್ ವೇಸ್ಟು. ಬಟ್ ಅದೇ 10 ಡೇಸಲ್ಲಿ ನಾನು ಏನೇನೆಲ್ಲ ಮಾಡಿರ್ಬೋದಾಗಿತ್ತು. ನಾನು ಏನೇನೆಲ್ಲ ಎಕ್ಸ್‌ಪ್ಲೋರ್ ಮಾಡಿರ್ಬೋದಾಗಿತ್ತು. ನನ್ನ ಒಂದು ಐಡಿಯಾಸ್‌ನೆಲ್ಲ ಯೂಸ್ ಮಾಡಿರ್ಬೋದಾಗಿತ್ತು. ಅದಾಗಿಲ್ಲ. ಅದು ನಂಗೆ ತುಂಬಾ ಬೇಜಾರಾಯ್ತು ಅದು ನನಗೆ. ಸೊ ಅದೊಂದು ವೇಸ್ಟ್ ಮಾಡ್ಕೊಂಡೆ. ಆ್ಯಂಡ್ ಮೇಜರ್ ಆಗಿ ನಂದು ಈ ವರ್ಷ ಕಲ್ತಿದ್ದು ಏನಂತಂದ್ರೆ, ಮನಿ, ಟೈಮ್ ಆ್ಯಂಡ್ ರಿಲೇಶನ್‌ಶಿಪ್. 3ನೂ ಕಳ್ಕೊಂಡಿದ್ದೀನಿ ನಾನು ಇದರಲ್ಲಿ. ಲಿಟ್ರಲಿ ಹೆಂಗೆ ಅಂದ್ರೆ ರಿಲೇಶನ್‌ಶಿಪ್ ಅಂತಂದ್ರೆ ಇಟ್ಸ್ ನಾಟ್ ಅಬೌಟ್ ಮೈ ಫ್ಯಾಮಿಲಿ, ಮೈ ಹಸ್ಬೆಂಡ್, ನೋ. ಇಟ್ಸ್ ವಿತ್ ಮೈ ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾ ಜನ ನಾನು ಐ ಥಿಂಕ್ ಜಾನ್ 1 ಇಂದ ಜಾನ್ 8 ವರೆಗೂ ನಾನು ತುಂಬಾ ಜನನ ಬ್ಲಾಕ್ ಮಾಡ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ. ಅಂದ್ರೆ ಇನ್‌ಸ್ಟಾಗ್ರಾಮಲ್ಲಿ. ನೀನೇನೋ ಕಳಿಸ್ತೀಯಾ, ನನಗಿಷ್ಟ ಆಗಲ್ಲ, ನಾನು ಬ್ಲಾಕ್. ನೀನೇನೋ ಮಾತಾಡ್ತಿದ್ಯಾ, ನೀನು ನ್ಯೂ ಇಯರ್‌ಗೆ ವಿಶ್ ಮಾಡೋದು ಬಿಟ್ಬಿಟ್ಟು ನೀನು ಇನ್ನೊಂದೇನೋ ಮಾತಾಡ್ತಾ ಇದೀಯ, ನನಗೆ ನೀನು ಬೇಡ, ಬ್ಲಾಕ್. ಆ್ಯಂಡ್ ತುಂಬಾ ಒಳ್ಳೆ ಒಳ್ಳೆ ಪಾಠ ಕಲ್ತಿದ್ದೀನಿ ಈ ಸತಿ ನಾನು. ಆಮ್, ಈ ವರ್ಷ ನಾನು ಫಸ್ಟ್ ನನಗೆ ನಾನು ಪ್ರಾಮಿಸ್ ಮಾಡ್ಕೊಬೇಕಾಗಿರೋದೇನಂದ್ರೆ, ಟೈಮ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಳ್ಬೇಕು. ತುಂಬಾನೇ ನಾನು ಅನ್ನೆಸೆಸರಿ ಪೀಪಲ್ ಅವ್ರಿಗೆಲ್ಲ ನಾನು ಟೈಮ್ ಕೊಟ್ಬಿಟ್ಟಿದ್ದೀನಿ ಈ ಸತಿ. ಅವ್ರದ್ದೇನೋ ಕಷ್ಟ ಕೇಳಿಸ್ಕೊಳ್ಳೋದು ನಾನು ಕುತ್ಕೊಂಡಿಲ್ಲಿ, ನಾನೇನೋ ದೊಡ್ಡದಾಗಿ ಹೋಗಿ ಅವ್ರ ಲೈಫ್ ಫಿಕ್ಸ್ ಮಾಡ್ಬಿಡ್ತೀನಿ ಅನ್ನೋ ಥರ. ಅಲ್ಲೊಂದು ಟೈಮ್ ವೇಸ್ಟು. ಏಂತಕ್ಕೆ ಟೈಮ್ ವೇಸ್ಟ್ ಆಗುತ್ತೆ ಅಂದರೆ, ಅವ್ರು ನಮಗೆ ನನ್ನ ಟೈಮ್‌ನ ನಾನು ಅವ್ರಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದಾಗ, ಅವ್ರದನ್ನ ಗ್ರ್ಯಾಟಿಟ್ಯೂಡ್ ಇಲ್ದಂಗೆ ನೋಡ್ತಾರೆ ಗೊತ್ತಾ? ನನ್ನ ಪ್ರಕಾರ ಈಗಿಂದು ಐ ಮೀನ್ ಅಕಾರ್ಡಿಂಗ್ ಟು ಮೀ ನನಗೆ ನಾನಿವಾಗೇನೋ ಒಂದು ಮೆಸೇಜ್ ಮಾಡ್ತಾ ಇದ್ದೀನಿ, ಹಾಯ್ ಹೌ ಯು, ಕ್ಯಾನ್ ವಿ ಟಾಕ್ ಅಂದಾಗ ನೀನು ಯೆಸ್ ಐ ಆಮ್ ಅವೈಲಬಲ್, ನಾನು ಮಾತಾಡಕ್ಕೆ ಇವಾಗ ರೆಡಿ ಇದ್ದೀನಿ ಅನ್ನೋದೇ ಆ ಒಂದು ಮೆಸೇಜ್‌ಗೆ ಏನು ಡ್ಯೂರೇಷನ್ ತಗೊಳ್ತಾರೆ ನನಗೆ ಅದೇ ಇಂಪಾರ್ಟೆಂಟ್. ಅದು ನನಗೆ ತುಂಬ ಇಂಪಾರ್ಟೆಂಟ್. ಸೊ ಆ ವಿಷಯದಲ್ಲಿ ನಾನು ತುಂಬಾ ಜನಕ್ಕೆ, ತುಂಬಾ ಜನ ಅಂದರೆ ನಾನು ಈಗ್ಲೂನು ತುಂಬಾ ನನ್ನ ಫ್ರೆಂಡ್ಸ್ ಜೊತೆ ನಾನು ತುಂಬಾ ಮಾತಾಡ್ತೀನಿ. ಅದು ಯಾವುದು ನನಗೆ ಏನು ವೇಸ್ಟ್ ಅಂತ ಅನ್ಸಲ್ಲ. ಇಟ್ಸ್ ವರ್ತ್. ಅವ್ರ ಜೊತೆ ಮಾತಾಡೋದು ನನಗೆ ವರ್ತ್. ಬಟ್ ಕೆಲವ್ರು ಫ್ರೆಂಡ್ಸ್‌ಗಳ ಜೊತೆ ತುಂಬಾ ಮಾತಾಡ್ಬಿಟ್ಟಿದ್ದೀನಿ. ಲೈಕ್ ಇವಾಗ ಅವ್ರು ನನ್ಗೆ ಬೇಡ ಅವ್ರು ನನ್ನ ಲೈಫಲ್ಲಿ. ಯಾಕೆಂದ್ರೆ ನಾನು ಅವ್ರಿಗೆ ಟೈಮ್ ಕೊಟ್ಟಾಗ ನನಗೆ ಅವ್ರು ವ್ಯಾಲ್ಯೂನೇ ಕೊಟ್ಟಿಲ್ಲ. ನಾನು ಕೇಳಿದ್ನಾ? ನಾನು ಹೇಳಿದ್ನಾ ನಿನಗೆ ಟೈಮ್ ಕೊಡು ಅಂತ? ನಾನು ಮಾಡಿ ಸೊ ಆ ಒಂದು ಲೈನ್ಸ್ ತಗೊಂಡಿದ ತಕ್ಷಣ ನನಗೇನೋ ಐ ಡೋಂಟ್ ವಾಂಟ್ ದೆಮ್ ಅಷ್ಟೇ. ಬಿಕಾಸ್ ನನಗೆ ಆ ಟೈಮಲ್ಲಿ ನಾನೇ ಏನೇನೋ ಮಾಡಿರ್ಬೋದಾಗಿತ್ತು. ಅದು ನನಗೆ ಮಾಡಕ್ಕೆ ಆಗ್ಲಿಲ್ಲ. ಬಿಕಾಸ್ ನಾನು ಅವ್ರ ಸ್ಟೋರೀಸ್‌ನ, ಅವ್ರ ಲೈಫ್‌ನ, ಏನೇನೋ ತೊಂದರೆಗಳನ್ನೆಲ್ಲ ಕೇಳಿಸ್ಕೊಂಡು ನಾನು ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಅದು ನನಗೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ವೇಸ್ಟ್ ಮಾಡಿದ್ದೀನಿ ಅಂತ ಅನಿಸ್ತು. ಹೇ ಐ ಆಮ್ ಸೋ ಸಾರಿ. ಫೋನ್ ಕಂಪ್ಲೀಟಾಗಿ ಸ್ವಿಚ್ ಆಫ್ ಆಗೋಯ್ತು ಬ್ಯಾಟ್ರಿ ಡೆಡ್ ಆಗಿ. ಆ್ಯಂಡ್ ಅದ್ರ ಮಧ್ಯದಲ್ಲಿ ಅಂದರೆ ಚಾರ್ಜ್ ಆಗಕ್ಕೆ ಅಂತ ಇಟ್ಟು ಮಧ್ಯದಲ್ಲಿ ನಾನು ನನ್ನ ಹಸ್ಬೆಂಡ್‌ಗೆ ಕಾಫಿ ಆ್ಯಂಡ್ ಅದು ಇದು ಒಂದು ಸ್ವಲ್ಪ ಸ್ನ್ಯಾಕ್ ಅದು ಇದು ತಿಂತಾ ಇದ್ವಿ. ಅದಾದಮೇಲೆ ನಾನು ಬೇರೆ ವಾಶ್‌ರೂಮ್‌ಗೆ ಹೋಗಿದ್ದೆ. ಅದು ವಾಶ್‌ರೂಮಲ್ಲಿ ಬೈ ಮಿಸ್ಟೇಕ್ ನಾನು ಶವರ್ ಟ್ಯಾಪ್ ಆನ್ ಮಾಡಿ ತಲೆಯೆಲ್ಲ ನೀರು ಹಾಕ್ಬಿಟ್ಟಿದ್ದೆ. ಅದಕ್ಕೆ ನನಗೆ ಕೋಲ್ಡ್ ಬರೋ ಥರ ಆಲ್ರೆಡಿ ಸಿಂಪ್ಟಮ್ಸ್ ಇದೆ. ಆ್ಯಂಡ್ ಸ್ವಲ್ಪ ಗಂಟ್ಲೆಲ್ಲ ನೋವ್ತಾ ಇದೆ. ನೆಕ್ಸ್ಟ್ ಇಯರ್ ನಾನು ಈ ಥರ ಸ್ಟಾರ್ಟ್ ಮಾಡಬೇಕಾ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಎನಿವೇಸ್ ಐ ವಿಲ್ ಬಿ ಫೈನ್. ಓಕೆ. ಸೊ ನಾನು ಏನು ಹೇಳ್ತಾ ಇದ್ದೆ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೆ. ಅದರಿಂದ ನಾನು ತುಂಬ ಕಲ್ತ್ಕೊಂಡಿದ್ದೀನಿ ಪಾಠ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಮನಿ. ಹೇಳ್ತಾರಲ್ಲ, ಒಂದು ದುಡ್ಡಿಂದ ಒಂದು ರಿಲೇಶನ್‌ಶಿಪ್ ಚೆನ್ನಾಗಿರತ್ತೆ. ಹಾಗೆ ಒಂದು ರಿಲೇಶನ್‌ಶಿಪ್ ಕಳೆದೋಗುತ್ತೆ ಅಥವಾ ಇನ್ನ ಕೆಟ್ಟದಾಗತ್ತೆ ಅಂತಾರಲ್ಲ. ಐ ಥಿಂಕ್ ಅದನ್ನ ನಾನು ಈ ವರ್ಷ ಪಾಠ ಕಲ್ತಿದ್ದೀನಿ. ದುಡ್ಡನ್ನ ಇಸ್ಕೊಂಬೇಕಾದ್ರೆ ಇರೋ ಒಂದು ಬಿಹೇವಿಯರ್ ಅಥವಾ ಒಂದು
ಏನು ಅವರು ಅದನ್ನ ಕ್ಯಾರಿ ಮಾಡ್ತಾ ಇರ್ತಾರೆ ಆಟಿಟ್ಯೂಡ್. ದುಡ್ಡು ನಾವು ಕೇಳ್ತೀವಲ್ವಾ, ನಮ್ಮ ದುಡ್ಡು ವಾಪಸ್ ಕೊಡಿ ಅಂತ, ಅವಾಗ ಅದೇ ಒಂದು ಇರಲ್ಲ. ಅದನ್ನ ನಾನು ನೋಡಿದ್ದೀನಿ. ಯಾಕೆ ಅಂದ್ರೆ ನನ್ಗೆ ಈ ಸತಿ ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು. ನನ್ನ ಫ್ರೆಂಡ್ಸಲ್ಲೇನೆ ತುಂಬಾ ಜನಕ್ಕೆ ದೇ ಆಸ್ಕ್ ಅಲ್ಲ. ಸೊ ನನ್ಗೆ ನೋ ಅಂತ ಹೇಳಿ ಇದಿಲ್ಲ. ಅಂದ್ರೆ ಅಂದ್ರೆ ಅದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ. ಐ ಡೋಂಟ್ ವಾಂಟ್ ಟೆಲ್ ಅಬೌಟ್ ಇಟ್. ಬಟ್ ಯಾರೇ ಕೇಳಿದ್ರು, ದುಡ್ಡು ಕೇಳಿದ್ರು ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಬಟ್ ಈ ಸತಿನೂ ಹಾಗೆ ನಾನು ನನ್ನ ಕೆಲವು ಫ್ರೆಂಡ್ಸ್‌ಗಳಿಗೆ ಹೆಲ್ಪ್ ಮಾಡಿದಾಗ ಇಸ್ಕೋಬೇಕಾದ್ರೆ ಇರೋ ಒಂದು ಗ್ರ್ಯಾಟಿಟ್ಯೂಡ್ ಆ ಒಂದು ಇರ್ಲಿಲ್ಲ. ಸೊ ಅದು ನನಗೆ ತುಂಬಾ ಬೇಜಾರಾಯ್ತು. ಸೊ ಅದ್ರಿಂದ ಒಂದು ದೊಡ್ಡ ಪಾಠ ಕಲ್ತೆ ನಾನು. ಯಾರಿಗೂ ಇನ್ಮೇಲೆ ಆಮ್, ಸುಮ್ನೆ ಅನ್ನೆಸೆಸರಿ ಲೈಫ್‌ಗೆ ಇನ್ವೈಟ್ ಮಾಡ್ಕೊಂಡು, ಅವ್ರ ಕಷ್ಟನ ನಮ್ ಕಷ್ಟ ಅಂತ ಅನ್ಕೊಂಡು ನಾವು ಹೆಲ್ಪ್ ಮಾಡಕ್ ಹೋಗ್ಬಾರ್ದು ಅಂತ. ಅಂಡ್ ಅಟ್ ದ ಸೇಮ್ ಟೈಮ್ ಏನಾಗ್ಬಿಡುತ್ತೆ ಅಂದ್ರೆ ಇದ್ರಿಂದ, ಇಂಥ ಜನಗಳು, ಇಂಥ ಫ್ರೆಂಡ್ಸ್‌ಗಳು ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ನಮ್ಗೆ ಜೆನ್ಯೂನ್ ಆಗಿ ಒಳ್ಳೆ ಫ್ರೆಂಡ್ಸ್‌ಗಳಿರ್ತಾರೆ ಗೊತ್ತಾ? ಅವ್ರನ್ನು ನಾವು ಡೌಟ್ ಪಡ್ಬೇಕಾಗತ್ತೆ. ಸೊ ಅದು ನನ್ಗೆ ಎಲ್ಲೋ ಒಂದ್ ಕಡೆ ಅನ್ಸ್ತು. ಅಂದ್ರೆ ನಾವ್ ಹೆಂಗ್ ಥಿಂಕ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಈ ಫ್ರೆಂಡ್ಸ್‌ಗಳ ಜೊತೆನೆ ಈ ತರ ಒಂದು ಎಕ್ಸ್‌ಪೀರಿಯನ್ಸ್ ಆದಾಗ, ಹೇಗೆ ನಾವು ನೆಕ್ಸ್ಟ್ ಬರೋರ್ನ ನಾವು ಟ್ರೀಟ್ ಮಾಡ್ಬೇಕು ಅನ್ನೋ ಒಂದು ಕ್ವೆಶ್ಚನ್ ಬಂದ್ಬಿಡುತ್ತೆ, ಟು ಬಿ ರಿಯಲಿ ಆನೆಸ್ಟ್ ಅಲ್ವಾ? ಇವಾಗ ನೋಡಿ, ಅಯ್ಯೋ ಒಂದ್ಸತಿ ಕೊಟ್ಟು ನಾನು ಪಾಠ ಕಲ್ತಿದ್ದೀನಪ್ಪ, ಮತ್ತೆ ಅದೇ ಸಹವಾಸಕ್ಕೆ ಹೋಗ್ಬಾರ್ದು, ಮತ್ತೆ ನಾನು ಇನ್ಯಾರಿಗೂ ಹೆಲ್ಪ್ ಮಾಡಬಾರ್ದು ಅಂತ ಅನ್ಸುತ್ತೆ. ಬಟ್ ಪಾಪ ಅವ್ರು ಅದು ಏನು ಕಷ್ಟದಲ್ಲಿರ್ತಾರೋ, ಅದು ಏನಿರುತ್ತೋ, ನಾವು ಎಲ್ಲ ಥಿಂಕ್ ಮಾಡಬೇಕಾಗುತ್ತೆ. ಒಬ್ಬರು ಕೆಟ್ಟ ಎಕ್ಸ್ಪೀರಿಯನ್ಸ್ ಕೊಡೋದ್ರಿಂದ ನಾವು ನಮ್ಮ ಸುತ್ತಮುತ್ತ ಇರೋ ಒಳ್ಳೆ ಜನಗಳ್ನು ನಾವು ಡೌಟ್‌ಫುಲ್ ಆಗೇನೆ ಡೌಟ್ ಪಟ್ಕೊಂಡೇ ಬದುಕಬೇಕು. ಆ ಥರ ಒಂದು ಆಮ್, ಸಮಯ ಸಂದರ್ಭನ ಇಂಥ ಕೆಟ್ಟ ಫ್ರೆಂಡ್ಸ್‌ಗಳು ಕ್ರಿಯೇಟ್ ಮಾಡ್ಬಿಡ್ತಾರೆ. ಅದು ನನಗೆ ತುಂಬಾ ಬೇಜಾರಿದೆ. ನಾನು ಕಲ್ತ್ಕೊಂಡೆ, ನನ್ನ ಹಸ್ಬೆಂಡು ಕಲ್ತ್ಕೊಂಡ್ರು ಆ ವಿಷಯದಲ್ಲಿ. ಇನ್ಮೇಲೆ ನಾವು ದುಡ್ಡು ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಕೊಡ್ಬೇಕು ಅಂತ. ಸೊ ನೆಕ್ಸ್ಟ್ ಬಂದು ರಿಲೇಶನ್‌ಶಿಪ್. ಇದು ಒಂದು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಅವ್ರ ಜೊತೆ ಒಂದು ಬಾಂಧವ್ಯ ಆಗಿರ್ಬೋದು ಯಾವುದಾದ್ರೂ. ಸೊ ಅದರಲ್ಲಿ ಫ್ಯಾಮಿಲಿ ರಿಲೇಶನ್‌ಶಿಪ್ ಎಲ್ಲ ಸಖತ್ತಾಗಿದೆ. ಫ್ರೆಂಡ್ಸ್ ಅಗೇನ್ ನಾನು ಪಿಕ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಲಾಸ್ಟ್ ಇಯರ್ ಕೂಡ ನಾನು ಹೇಳಿದೆ ಸೇಯಿಂಗ್ ಐ ಲಾಸ್ಟ್ ಸೋ ಮೆನಿ ಪೀಪಲ್ ದಿಸ್ ಇಯರ್ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಅಂತ. ಅಂದ್ರೆ ತುಂಬ ಚಾನ್ಸ್ ಕೊಟ್ಟಿದ್ದೆ ಅವರಿಗೆ ಕಪಲ್ ಆಫ್ ಇಯರ್ಸ್ ಅಂತ. ಅವ್ರು ಅದನ್ನ ಉಳಿಸ್ಕೊಂಡಿಲ್ಲ. ಅದಕ್ಕೆ ನನಗೆ ಅವ್ರು ಬೇಡ ಅಂದ್ಬಿಟ್ಟು ನಾನು ಎಲ್ಲಾರನ್ನೂ ಬ್ಲಾಕ್ ಮಾಡಿ ಐ ಕಿಕ್ ದೆಮ್ ಔಟ್ ಫ್ರಮ್ ಮೈ ಲೈಫ್ ಅಂತ ಅಂದಿದ್ದೆ. ಸೊ ಐ ಥಿಂಕ್ ದಿಸ್ ಇಯರ್ ನಾನು ಅದನ್ನೇ ಮಾಡಿಫೈ ಮಾಡ್ತೀನಿ. ಇಟ್ಸ್ ನಾಟ್ ದಟ್ ಐ ಲಾಸ್ಟ್ ದೆಮ್. ಐ ಥಿಂಕ್ ಇಟ್ಸ್ ದೇರ್ ಲಾಸ್. ಈ ವರ್ಷನೂ ಅಷ್ಟೇನೆ ತುಂಬಾ ಜನ ನನ್ನ ಲೈಫಿಂದ ಬೇಡ ಅಂತ ಕಳ್ಸಿದ್ದೀನಿ. ಅಂದ್ರೆ ತುಂಬಾ ತೂಕವಾಗಿದ್ರು ಈ ವರ್ಷ ನನಗೆ ಲೈಫಲ್ಲಿ. ಅಂದ್ರೆ ಒಂದು ಒಳ್ಳೆ ಮೆಮೊರಿನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಒಳ್ಳೆ ಒಳ್ಳೆ ಫ್ರೆಂಡ್ಸ್, ಚೆನ್ನಾಗಿತ್ತು ಒಂಥರ ಫ್ರೆಂಡ್‌ಶಿಪ್ ನಮ್ದು. ಬಟ್ ಏನು ಮಾಡೋಕ್ಕಾಗಲ್ಲ, ಹಿಂಗಾಗ್ಬಿಡತ್ತೆ. ಬಟ್ ಅದೆಲ್ಲ ಫೇಕ್ ಅಂತ ನನಗೆ ಅರ್ಥ ಆಗಿನೇ ನಾನು ಬಿಟ್ಬಿಟ್ಟೆ. ಬೇಡ, ನನಗೆ ನಿನ್ನ ಲೈಫಲ್ಲಿ ನೀನು ಚೆನ್ನಾಗಿರು, ನಾನು ಚೆನ್ನಾಗಿರ್ತೀನಿ. ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟೆ. ಇಷ್ಟೇ. ಇನ್ನ ನಾನೇನು ಎಕ್ಸ್‌ಪೆಕ್ಟ್ ಮಾಡಿದ್ರು, ಏನೇ ನಾನು ಎಫರ್ಟ್ ಹಾಕಿದ್ರುನು, ನನ್ನ ಮತ್ತೆ ನಿನ್ನ ಮಧ್ಯೆ ಇರೋ ಒಂದು ಏನಂತಾರೆ ಬಾಂಡಿಂಗ್, ಅದು ಮೇಲ್ ಹೋಗ್ತಾ ಇಲ್ಲ. ಅಲ್ಲೇನೇ ಉಳ್ಕೊಂಡು ಮತ್ತೆ ಇನ್ನ ಕೆಳಗಡೆ ಹೋಗ್ತಾ ಇದೆ ಅಂತ. ಸೊ ಅದಕ್ಕೆ ನಾನು ಬೇಡಪ್ಪ ಸಹವಾಸ, ಬೇಡಮ್ಮ, ನೀನು ಚೆನ್ನಾಗಿರು, ನಾನು ಚೆನ್ನಾಗಿರ್ತೀನಿ. ನಿನ್ನ ಜೀವನ ಚೆನ್ನಾಗಿರ್ಲಿ, ನನ್ನ ಜೀವನ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಟಾಟಾ ಬಾಯ್ ಬಾಯ್ ಹೇಳಿ ಬಿಟ್ಬಿಟ್ಟೆ. ಇನ್ಮೇಲೆ ನನ್ನ ಲೈಫಲ್ಲಿ ಯಾವುದೇ ಒಂದು ಇವೆಂಟ್ ಆಗಲಿ, ಇನ್ಮೇಲೆ ನಾನು ಲಿಸ್ಟ್ ಮಾಡ್ಕೊಳ್ಬೇಕು ಯಾರ್ಯಾರು ಬರ್ತಾರೆ ಅಲ್ಲ, ಯಾರ್ಯಾರನ್ನ ಕರಿಬಾರ್ದು ಇನ್ಮೇಲೆ ನನ್ನ ಒಂದು ಅಪ್ಕಮಿಂಗ್ ಇವೆಂಟ್ಸ್‌ಗೆ ಅಂತ ನಾನೊಂದು ಪ್ರಾಪರ್ ಲಿಸ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕಲ್ತಿದ್ದೀನಿ. ಮುಂಚೆ ಎಲ್ಲ ಹೆಂಗಿರ್ತಿತ್ತು, ಓಕೆ ಇವ್ರು ನಮ್ಗೆ ಬರಬೇಕು, ಇವ್ರು ಬರಬೇಕು, ಇವ್ರ ಹೆಸರು ಅಂತ ಬರೀತಿದ್ವಿ. ಬಟ್ ಇನ್ಮೇಲೆ ಹಂಗಲ್ಲ. ಯಾರು ಬರಬಾರ್ದು ಅನ್ನೋದನ್ನ ಲಿಸ್ಟ್ ಮಾಡ್ಕೋಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಆ್ಯಂಡ್ ನಾನು ತುಂಬಾನೇ ಫಿಲ್ಟರ್ ಮಾಡಿಬಿಟ್ಟಿದ್ದೀನಿ. ಈ ಈ ವರ್ಷದವರೆಗೂ ನನಗೆ ಇವಾಗ ಐ ಹ್ಯಾವ್ ವೆರಿ 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 ಲೆಸ್ ಪೀಪಲ್ ಇವಾಗ. ಆ್ಯಂಡ್ ಐ ಥಿಂಕ್ ಇಟ್ಸ್ ಲೆಸ್ ಮೇಂಟೆನೆನ್ಸ್. ಟು ಬಿ ರಿಯಲಿ ಆನೆಸ್ಟ್, ಯು ಡೋಂಟ್ ನೀಡ್ ಟು ಬಿ ಅವೈಲಬಲ್ ಫಾರ್ ಆಲ್ ಆಫ್ ದೆಮ್. ಲೆಸ್ ಇಸ್ ಮೋರ್ ಅಂತಾರಲ್ಲ ಆ ಥರ. ಆ್ಯಂಡ್ ಅವರೆಲ್ಲ ನನಗೆ ತುಂಬ ನನ್ನ ಬಗ್ಗೆ ಒಳ್ಳೇದು ಬಯಸೋರು, ನನ್ನ ಇಷ್ಟಪಡೋರು. ಆ್ಯಂಡ್ ನನ್ನನ್ನು ಅವ್ರ ಲೈಫಲ್ಲಿ ತುಂಬ ವ್ಯಾಲ್ಯೂ ಕೊಟ್ಟು ನೋಡೋರು ಮಾತ್ರ ನನ್ನ ಲೈಫಲ್ಲಿ ಇವಾಗಿರೋದು. ಸೊ ಅದಕ್ಕೆ ನನಗೆ ಖುಷಿ ಇದೆ. ಆ್ಯಂಡ್ ಈಗಿನ ಇದರಲ್ಲಿ ಐ ಥಿಂಕ್ ಫ್ರೆಂಡ್ಶಿಪ್ಗೆ ಆಗಲಿ, ಒಂದು ಒಳ್ಳೆ ರಿಲೇಷನ್ಶಿಪ್ಗೆ ಆಗಲಿ, ಯಾವುದಕ್ಕೂ ವ್ಯಾಲ್ಯೂನೇ ಇಲ್ಲ. ವ್ಯಾಲ್ಯೂನೇ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಆಫ್ ಕೆಟ್ಟ ಎಕ್ಸ್ಪೀರಿಯನ್ಸಿಂದ, ಕೆಟ್ಟ ಫ್ರೆಂಡ್ಶಿಪ್ ಆ್ಯಂಡ್ ಕೆಟ್ಟ ಜನಗಳಿಂದ, ನೆಗೆಟಿವಿಟಿ, ಟಾಕ್ಸಿಕ್, ಅದರಿಂದ ಎಲ್ಲದನ್ನೂ ಇವಾಗ ಇನ್ನೊಂದು ಸತಿ ಕ್ವೆಶ್ಚನ್ ಮಾಡಬೇಕು. ಸೊ ಅದು ನನಗೆ ಅನಿಸ್ತು. ಆ್ಯಂಡ್ ನೀವು ಅಷ್ಟೇ, ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಿಮಗೋಸ್ಕರ ಟೈಮ್ ಕೊಡ್ತಾ ಇದ್ದಾರೆ, ನಿಮ್ಮನ್ನ ಕೇರ್ ಮಾಡ್ತಾ ಇದ್ದಾರೆ, ಲವ್ ಮಾಡ್ತಾ ಇದ್ದಾರೆ ಅಂತಂದರೆ ಪ್ಲೀಸ್ ನೀವು ಅದನ್ನೇ ವಾಪಸ್ ಕೊಡಿ ಅವ್ರಿಗೆ. ಅದಷ್ಟೇ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಲ್ಲಾರನ್ನೂ ಜಡ್ಜ್ ಮಾಡಕ್ಕೆ ಹೋಗ್ಬೇಡಿ. ಎಲ್ಲರೂ ಇವ್ರು ಒಳ್ಳೆಯವರಾ ಕೆಟ್ಟವ್ರು ಅಂತ ಥಿಂಕ್ ಮಾಡಕ್ಕೆ ಹೋಗ್ಬೇಡಿ. ಇನ್ ಕೇಸ್ ನಿಮಗೆ ಒಂದು ಹೋಗ್ತಾ ಇರೋ ದಾರಿಲಿ ಅವ್ರು ಕೆಟ್ಟೋರು ಅಂತಲೇ ಗೊತ್ತಾಯ್ತಾ, ಎಕ್ಸೆಪ್ಟ್ ಇಟ್. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಅದನ್ನ ಮತ್ತೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಜಸ್ಟ್ ಮೂವ್ ಆನ್ ಹಾಗೆ ಹೋಗ್ತಾ ಇರಬೇಕು. ಅಲ್ಲೇ ನಿಂತ್ಕೊಂಡು
ನೀವು ಜಾಮ್ ಆಗಿ, ನಿಮ್ಮ ಅಕ್ಕಪಕ್ಕದವ್ರನ್ನೆಲ್ಲಾನು ಜಾಮ್ ಮಾಡಿ, ಓಹ್! ಇವರು ಹಂಗೆ ಇರ್ಬೋದೇನೋ, ಇವರು ಹಂಗೆ ಇರ್ಬೋದೇನೋ ಅಂತ ಥಿಂಕ್ ಮಾಡಿ ಮಾಡಿ ನಿಮ್ಮ ಒಂದು ಆ ಟೈಮ್‌ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಟ್ಸ್ ಓಕೆ. ಹೋಗೋರು ಹೋಗ್ಲಿ, ಇರೋರು ಇರ್ಲಿ. ನೀವು ಸಖತ್ತಾಗಿರಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ನಾವು ಯಾರನ್ನೂ ಫೋರ್ಸ್ ಮಾಡಿ ನಮ್ಮ ಲೈಫಲ್ಲಿ ಇಟ್ಕೊಳಕ್ಕಾಗಲ್ಲ. ಆ್ಯಂಡ್ ನಾವು ಯಾರ ಲೈಫಲ್ಲೂ ಫೋರ್ಸ್‌ಫುಲ್ ಆಗಿ ಹೋಗಕ್ಕಾಗಲ್ಲ. ನೌ ಇಟ್ಸ್ ಆಲ್ ಅಬೌಟ್ ಮೈ ಜರ್ನಲಿಂಗ್. ಯಾಕೆ ಇಷ್ಟ ಆಗಿಲ್ಲ, ನನಗೆ ಯಾವ್ದಿಷ್ಟ, ನೆಕ್ಸ್ಟ್ ಇಯರ್ ನಾನು ಯಾವ ಥರ ಕ್ಯಾರಿ ಮಾಡ್ತಾ ಇದ್ದೀನಿ, ಇವಾಗ ಅದ್ರ ಬಗ್ಗೆ ಮಾತಾಡೋಣ. ಈ ಒಂದು ಇಯರ್ ಜರ್ನಲಿಂಗ್ ಬುಕ್ ಯಾಕೆ ನನಗೆ ಇಷ್ಟ ಆಗಿಲ್ಲ ಅಂತಂದರೆ, ನನಗೆ ಬರೆಯೋದಲ್ಲೇ ಅರ್ಧ ಇರಿಟೇಷನ್. ಇವಾಗ ಹಿಂಗೆ ಇಟ್ಕೊಂಡು ಹಿಂಗೆ ಬರಿತೀನ, ಹಿಂಗೆ ಬೀಳುತ್ತೆ. ಓಕೆ, ಅದೊಂದು ಇರಿಟೇಷನ್ ನನಗೆ. ಸೊ ಬಿಕಾಸ್ ನಾನು ಇದೇ ಫಸ್ಟ್ ಟೈಮ್ ನಾನು ಹೊರಗಡೆಯಿಂದ ಪರ್ಚೇಸ್ ಮಾಡಿ ನಾನು ಯೂಸ್ ಮಾಡ್ತಾ ಇರೋದು. ಮುಂಚೆ ಎಲ್ಲ ಹೆಂಗಿತ್ತು ಅಂತ ಹೇಳ್ತೀನಿ. ಐ ಥಿಂಕ್ ನನ್ನ ಒಂದು ಫಸ್ಟ್ ಜರ್ನಲಿಂಗ್ ಇದು ಪಿಂಕಿಂದ ಸ್ಟಾರ್ಟ್ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು ಅವಾಗ ಪಿಂಕ್. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೆ. ಇದು ಇಯರ್ ಬಂದು 2013 ನಾನು ಇದನ್ನು ತೊಗೊಂಡಿರೋದು. ಒಂಥರ ಏನೋ ಒಂಥರ ತುಂಬ ಸ್ಪೆಷಲ್ ಇದು. ಇದೆಲ್ಲ ತುಂಬ ಏನು ಇದ್ರಲ್ಲಿ ಆ್ಯಕ್ಚುಲಿ ಎಷ್ಟೊಂದು ಶೀಟ್ಸ್ ಎಲ್ಲ ಅರ್ಧ ಹಾಕ್ಬಿಟ್ಟಿದ್ದೀನಿ ನಾನು. ಇವಾಗ ಇದೇ ಥರದ್ದೇ ನಾನು ತೊಗೊಂಡಿದ್ದೀನಿ. ಗ್ರೀನ್ ತೊಗೊಂಡಿದ್ದೀನಿ ಈ ಸತಿ. ಸಿ ಆಲ್ರೆಡಿ ಪೆನ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಕೆಲವೊಂದನ್ನು ಬರ್ದಿದ್ದೀನಿ. ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ನಾನು ಇದನ್ನು. ಇದ್ರೆ ನೀಟಾಗಿ ನಾನು ಹಿಂಗಿಡ್ಬೋದು, ಹಿಂಗಿಟ್ಟು ಹಿಂಗೆ ಮಾಡಿಕೊಂಡು ಬರಿಬೋದು. ಸೊ ಅದಕ್ಕೆ ನನಗೆ ಇಷ್ಟ. ಆ್ಯಂಡ್ ಇದು ಕೂಡ ಏನಂತಾರೆ, ಬುಲೆಟ್ ಜರ್ನಲಿಂಗ್ ಅಂದರೆ ಫುಲ್ ಡಾಟ್ 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 ಇರುತ್ತೆ ಇದು, ಆ ಥರದ್ದು. ಸೊ ನಂಗೆ ಪ್ರತಿ ವರ್ಷ ನನಗೆ ಇದೇ ಥರ ಇಷ್ಟ. ನನಗೆ ರೂಲ್ಡ್ ಅಥವಾ ಏನೋ ಒಂದು ಇರೋದು ಇಷ್ಟ ಇಲ್ಲ. ಇದು ನನಗೆ ತುಂಬ ಇಷ್ಟ ಇದೇ ಥರದ್ದು. ಇನ್ನೆಲ್ಲ ಎಸ್ಬಿಟ್ಟಿದ್ದೀನಿ ನಾನು 2013 or 14 ಅಂದರೆ ಆಲ್ಮೋಸ್ಟ್ 11 ಇಯರ್ಸಿಂದ ನಾನು 10 to 11 ಇಯರ್ಸಿಂದ ನಾನು ಜರ್ನಲಿಂಗ್ ಮಾಡ್ತಾ ಇದ್ದೀನಿ. ವಾವ್, ದಟ್ಸ್ ಗುಡ್. ಸೊ ದ ಫಸ್ಟ್ ಶೀಟ್ ಹೀಗಿದೆ. ನೀವೇನು ಬೇಕಾದರೂ ಬರ್ಕೊಬೋದು. ಕೆಲವರು ಮಾತಾಡೋದೇನೋ ಸ್ಟಾರ್ಟ್ ಮಾಡಿ ಬರ್ಕೊಳ್ತಾರೆ. ನಾನು ಸುಮ್ಮನೆ 2026 ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಪೇಜಲ್ಲಿ ನಾನು ಗೋಲ್ಸ್, ಇಂಟೆನ್ಷನ್ಸ್ ಮತ್ತು ನಾನು ಏನೇನು ಮಾಡಬೇಕು ಅನ್ನೋದನ್ನ ನಾನು ಬರ್ಕೊಳ್ತೀನಿ. ಆ್ಯಂಡ್ ಅದ್ರ ಲೆಫ್ಟ್ ಸೈಡಲ್ಲೇ ನಾನು ವರ್ಡ್ ಆಫ್ ದಿ ಇಯರ್ ಮತ್ತು ಅದರಲ್ಲೇ ಗೊತ್ತಾಗ್ತದೆ ಕಲರ್ ಆಫ್ ದಿ ಇಯರ್ ಅಂತ. ಅದ್ರ ಜೊತೆ ನಾನು ಪಿಂಕ್ನ ಇಷ್ಟಪಡಬೇಕು ಅಂತಲ್ಲ, ಅದ್ರಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಷ್ಟೇ. ವರ್ಡ್ ಆಫ್ ದಿ ಇಯರ್ ಬ್ಲಾಸಮ್ಸ್. ನಾನು ಏನೇ ಒಂದು ಥಿಂಕ್ ಮಾಡಿದ್ರೆ ಗಿಡ ಥರ ಅದು ಹೂವು ಆಗಿ ಕನ್ವರ್ಟ್ ಆಗಲಿ ಅನ್ನೋ ಥರ. ಸೊ 2026 ಆಗಿರೋದ್ರಿಂದ 26 ಗೋಲ್ಸ್ ಅಂತ ಇಟ್ಕೊಂಡಿದ್ದೀನಿ. ನೋಡ್ಬೇಕು, ಅದನ್ನ ಫಿಲ್ ಮಾಡಿಲ್ಲ, ಇನ್ನು ಪ್ರಾಸೆಸ್ಸಲ್ಲಿದೆ. ಆ್ಯಂಡ್ ಅದು ಬಂದು ನೆಕ್ಸ್ಟ್ ನಂದೇ ಆದಂಥ ಒಂದು ಮಂತ್ಲಿ ಕ್ಯಾಲೆಂಡರ್ ಅಂತ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದರಲ್ಲಿ ಯಾರ್ಯಾರ ಬರ್ಡೇ ಏನಿದೆ, ಹುಣ್ಣಿಮೆ, ಅಮಾವಾಸ್ಯೆ, ಹಬ್ಬ ಏನಾದರೂ ಇದ್ರೆ ನಾನು ಅಟ್ಲೀಸ್ಟ್ ರಜಕ್ಕೆ ಪ್ಲಾನ್ ಮಾಡ್ಬೋದು, ಲೀವ್ಸ್ನ ಅಪ್ಲೈ ಮಾಡ್ಬೋದು. ಆಮೇಲೆ ಹೈಲೈಟ್ಸ್ ಆಫ್ ದ ಮಂತ್ ಅಂತ, ಆ್ಯಂಡ್ ದೆನ್ ಟ್ರ್ಯಾಕರ್, ಲೈಕ್ ನಾನು ಏನು ಮಾಡಬೇಕು ನನ್ನ ಒಂದು ಲಿಸ್ಟ್ ಆ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಎಕ್ಸ್ಪೆನ್ಸಸ್ ಟ್ರ್ಯಾಕರ್, ಲೆಡ್ಜರ್. ಸೊ ನಮ್ಮ ಲೈಫಲ್ಲಿ ನಾವು ಎಲ್ಲಿ ಉಳಿಸ್ತಾ ಇದ್ದೀವಿ, ಎಲ್ಲಿ ಕಳೀತಾ ಇದ್ದೀವಿ ಅನ್ನೋದೆಲ್ಲ ನಮಗೊಂದು ಟ್ರ್ಯಾಕಲ್ಲಿ ಇರುತ್ತೆ. ಆ್ಯಂಡ್ ದಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಅದನ್ನು ಕೂಡ ಹಾಕಿದ್ದೀನಿ. ಸೊ ಇದನ್ನ ನಾವು ಯಾವತ್ತೇ ಓಪನ್ ಮಾಡಿದ್ರು ನಮಗೆ ಒಂದು ಟ್ರ್ಯಾಕ್ ಇರುತ್ತೆ. ಆ್ಯಂಡ್ ಎವ್ರಿ ಡೇ ಟು ಡೂ ಲಿಸ್ಟ್ ಮಾಡೋದಕ್ಕೆ ನಾನು ಏನು ಮಾಡಬೇಕು ನಾಳೆ ಅನ್ನೋದನ್ನ ಹಿಂದಿನ ರಾತ್ರಿನೇ ನಾನು ಕುತ್ಕೊಂಡು ಬರ್ಕೊಂಡ್ಬಿಡ್ತೀನಿ. ಜರ್ನಲಿಂಗ್ ನಾನು ಏನು ಫಿಲ್ ಮಾಡ್ತಾ ಇರ್ತೀನಿ ಅದು. ಇದಾಗಿತ್ತು ನನ್ನ ಈ ಒಂದು 2025 ಜರ್ನಿ. ಐ ಹೋಪ್ ನಿಮಗೂ ಕೂಡ ಈ ವರ್ಷ ತುಂಬ ಚೆನ್ನಾಗಾಗಿದೆ ಆ್ಯಂಡ್ ಒಳ್ಳೇದಾಗಿದೆ ಅಂತ ಅಂದ್ಕೊಳ್ತೀನಿ. ಏನೇ ಆಗಿದ್ರು ಪಾಸಿಟಿವ್ ಆಗಿ ತೊಗೊಳ್ಳಿ. ಪ್ರಾಬ್ಲಿ ನಿಮಗೆ ಎಲ್ಲೋ ಯಾವಾಗಲೋ ಆಗೋದು ಈಗಲೇ ಆಗಿ ನಿಮಗೆ ಒಂದು ಪಾಠ ಕಲ್ತಿದೆ ಅಂತ ಅಂದ್ಕೊಳ್ಳಿ. ಹೇಳ್ತಾರಲ್ಲ ನಥಿಂಗ್ ಇಸ್ ಟೂ ಲೇಟ್ ಅಂತ, ಆ ಥರ ಹಂಗೆ ಅಂದ್ಕೊಂಡು ನಿಮಗೆ ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರ್ ಕೂಡ ನಾನು ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಹೀಗೆ ಅಂತ. ಸೊ ನೆಕ್ಸ್ಟ್ ಇಯರ್ ಬಗ್ಗೆ ನೆಕ್ಸ್ಟ್ ಇಯರ್ ಮಾತಾಡೋಣ, ಹೇಗಿತ್ತು ಏನು ಅಂತ ಅಂದ್ಬಿಟ್ಟು ಅಂತ. ಈ ಸತಿ ನಾನು ವಿಷನ್ ಬೋರ್ಡ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಅದು ನಾನು ಯೂಶ್ವಲಿ ಬರೆದಿಟ್ಕೊಳ್ತಾ ಇದ್ದೆ ಆ್ಯಂಡ್ ಅದ್ರ ಬಗ್ಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಬಟ್ ಈ ಸತಿ ನನ್ನ ಫ್ರೆಂಡ್, ನೀವು ನೋಡಿದ್ದೀರಾ ಅನ್ಸುತ್ತೆ, ಹರ್ಷಿತಾ ಅಂತ, ಕ್ಯೂಟೆಸ್ಟ್ ಕಾಂಟೆಂಟ್ ಕ್ರಿಯೇಟರ್, ಅವರು ಮತ್ತು ನಾನು ತುಂಬ ಅಂದರೆ ತುಂಬ ಮಾತಾಡ್ಬಿಟ್ಟಿದ್ದೀವಿ. ಸೊ ಆಗಿಂದಿದ್ರಲ್ಲಿ ಅವ್ರು ಹೇಳಿದ್ರು, ಈ ಸತಿ ಎಲ್ಲ ಇಬ್ಬರು ಒಟ್ಟಿಗೆ ಕುತ್ಕೊಂಡು ವಿಷನ್ ಬೋರ್ಡ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ. ಐ ಥಿಂಕ್ ಅವ್ರು ನಾಳೆ ಅಥವಾ ನಾಡಿದ್ದು ಬರ್ತಾರೆ ವಿಷನ್ ಬೋರ್ಡ್ ಮಾಡೋದಕ್ಕೆ. ನಮ್ಮ ಮನೇಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ. ಸೊ ನೋಡಬೇಕು ಅದು ಹೇಗಾಗುತ್ತೆ, ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ಫಸ್ಟ್ ಟೈಮ್ ನಾನು ವಿಷನ್ ಬೋರ್ಡ್ ಮಾಡ್ತಿರೋದು. ಸೊ ಶಿ ಈಸ್ ಗೋನಾ ಎಜುಕೇಟ್ ಮೀ ಅಬೌಟ್ ಇಟ್. ಐ ಆಮ್ ಸೂಪರ್ ಎಕ್ಸೈಟೆಡ್ ಫಾರ್ ದ್ಯಾಟ್. ಬಿಕಾಸ್ ಏನೂ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಅದಕ್ಕೆ ಕೇಳಿದ್ದೀನಿ ವಿಷನ್ ಬೋರ್ಡ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ, ಹಿಂಗೆ ವಿಷನ್ ಹಾಕ್ಕೊಳ್ತಾರೆ ಅಂತ. ಬಟ್ ಪ್ರೊಸೀಜರ್ ಮತ್ತು ಆ ಪ್ರಾಸೆಸ್ ಏನಿದೆ ಅದ್ರ ಬಗ್ಗೆ ನಾನು ತುಂಬ ಚೆನ್ನಾಗಿ ಹರ್ಷಿತಾ ಮೇಡಮ್ ಅವರು ನನಗೆ ಬಂದು ಹೇಳ್ಕೊಂಡು ಕೊಡ್ತಾ ಇದ್ದಾರೆ. ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್. ಸೊ ನಿಮಗೂ ಕೂಡ ಎಲ್ಲ ಒಳ್ಳೇದಾಗಲಿ ಆ್ಯಂಡ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಆ್ಯಂಡ್ ನೀವು ಅಂದ್ಕೊಂಡಿದ್ದು ಎಲ್ಲ ಆಗಲಿ, ನೀವೇನು ಕೇಳಿರ್ತೀರೋ, ನೀವೇನು ಅಂದ್ಕೊಂಡಿರ್ತೀರೋ, ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಲಿ ನೆಕ್ಸ್ಟ್ ಇಯರ್ ಅಂತ ವಿಶ್ ಮಾಡ್ತೀನಿ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಇಂದಿನ ವರ್ಷ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.